ಎಲ್ಲರೂ ಗಾಟ್ ಇಟ್ ಅನ್ನೋದನ್ನ ಕೊಡಿ. ಹಲೋ ಹಲೋ ಕೇಳಿಸ್ತಿದೆ ಮ್ಯಾಮ್. ಹಲೋ ಹಾ ಕೇಳಿಸ್ತಾ ಇದೆ ಎಲ್ಲರಿಗೂ? ಕೇಳಿಸ್ತಿದೆ ಮ್ಯಾಮ್. ವಾಯ್ಸು ಕಮ್ಮಿ ಇದ್ದಂಗಿದೆ. ಇಲ್ಲ ಮ್ಯಾಮ್ ಕೇಳಿಸ್ತಿದೆ. ಕರೆಕ್ಟ್ ಆಗಿದೆ ಕಣ್ರಿ, ಸರಿಗಿದೆ. ಓಕೆ ಶುರು ಮಾಡ್ರಿ ಶಿವರತ್ನ ಮೇಡಮ್. ಹಲೋ ಸರ್ ಸ್ಟಾರ್ಟ್ ಮಾಡೋಣ ಸರ್. ಪ್ರಿನ್ಸಿಪಲ್ ಲೈನ್ ಕೊಟ್ಟಿದ್ದಾರೆ. ಗಗನ್ ಇದೆ ನೋಡು. ಪ್ರಿನ್ಸಿಪಾಲ್ ಲೈನ್ ಬರ್ಲಿ. ಗುಡ್ ಮಾರ್ನಿಂಗ್ ಸರ್. ಪ್ರಿನ್ಸಿಪಾಲ್ ಬರ್ಲಿಲ್ವಲ್ಲ? ಅದೇ ಸರ್ ನೋಡ್ತೀನಿ, ಕಾಲ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್ ಗುಡ್ ಮಾರ್ನಿಂಗ್. ಮೇಡಮ್ ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್. ಹಲೋ ಮೇಡಮ್ ಸ್ಟಾರ್ಟ್ ಮಾಡ್ಬೋದು. ಸರ್ ಸ್ವಾಮಿ ಸರ್ ಸ್ಟಾರ್ಟ್ ಮಾಡ್ತೀನಿ ಸರ್. ಹಲೋ ಸ್ವಾಮಿ ಅವ್ರು ಬಂದಿದಾರ ಲೈನ್ಗೆ ನೋಡಿ. ಸರ್ ಬಂದಿದ್ದಾರೆ, ಆಗ್ಲೇ ಮಾತಾಡಿದ್ರು ನನ್ನ ಹತ್ರ. ಅದಕ್ಕೇನೆ ಈಗ ವಿಡಿಯೋ ಆನ್ ಮಾಡ್ಲಿಲ್ಲ. ಈಗ ನಾನು ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ವಿಡಿಯೋ ಆನ್ ಮಾಡ್ಕೊತೀನಿ. ಅದು ದೂರ ಇರ್ತೀವಲ್ಲ. ಕಾಲೇಜಲ್ಲೇ ಮಾಡ್ತಿದ್ರ ಮೇಡಮ್? ಸರ್ ಇಲ್ಲ ಸರ್, ಅಲ್ಲ ಎಲ್ಲಿಂದ ಪ್ಲೇಸ್ ಎಲ್ಲಿಂದ ಅಂತ. ಎಲ್ಲ ಅವ್ರವ್ರ ಮನೇಲಿ ಸರ್ ಇಲ್ಲ ಎಲ್ಲ ಅವ್ರವ್ರ ಮನೆಯಲ್ಲಿ. ವರ್ಚುವಲ್ ಮೋಹನ್. ಸರಿ ಸರ್. ಸರ್ ಸ್ವಾಮಿ ಸರ್ ಸ್ಟಾರ್ಟ್ ಮಾಡ್ತೀನಿ ಸರ್. ಸರ್ ಇದಾರ ನೋಡ್ತೀನಿ ಸರ್. ಗುಡ್ ಮಾರ್ನಿಂಗ್. ಸ್ವಾಮಿ ಅವರು ಮಾತಾಡ್ಬೇಕು ಸರ್. ಅವರು ಇವಾಗ ಮೋಸ್ಟ್ಲಿ ಇದ್ರು ಸರ್, ಸಿಗ್ನಲ್ ಮ್ಯೂಟ್ ಮತ್ತಿದಾಗಿರ್ಬೇಕು ಮಾಡ್ಕೊಂಡಿರ್ಬೇಕು ಅವರು. ಸರ್ ಇಲ್ಲ ಅವ್ರು ನೋಡ್ತಾ ಇದೀನಿ, ಅವ್ರಿಗೆ ಇಲ್ಲಿ ಇಲ್ಲ. ಸರಿ ಅವ್ರು ಮೋಸ್ಟ್ಲಿ ಆಯ್ತು ಸರ್. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ, ಅವ್ರಿಗೆ ಜಾಯ್ನ್ ಆಗ್ತಾರೆ ಸರ್. ಮೇಡಮ್ ಮಾತಾಡ್ಲಿ ಆಯ್ತು. ಹ್ಮ್ ಸರ್, ಇವಾಗ ಅದನ್ನೇ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಮೇಡಮ್ ಮಾತಾಡ್ತಾರೆ ಅಂದೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮತ್ತು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಒಂದು ಶುಭಾಶಯವನ್ನು ಕೋರುತ್ತಾ, ದೇಹ ಬಲಯುತವಾಗಿದ್ದರೆ ಮನಸ್ಸು ಕೂಡ ಬಲಯುತವಾಗಿರುತ್ತದೆ ಎಂಬ ಈ ಅರಿಸ್ಟಾಟಲ್ ರವರ ಮಾತನ್ನು ನಾನು ನೆನೆಯುತ್ತಾ,
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ HN ಗೀತಾಂಬಾ ಮೇಡಮ್ ರವರು ಹಾಜರಿದ್ದಾರೆ. ಅವ್ರಿಗೆ ನಮ್ಮ ಕಾಲೇಜಿನ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಮತ್ತು ರೀಡರ್ ಮತ್ತು PhD ಮುಖ್ಯಸ್ಥರಾಗಿರ್ತಕ್ಕಂಥ ಪುರುಷೋತ್ತಮ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಥ್ಯಾಂಕ್ ಯು ಮೇಡಮ್. ಮತ್ತು ಎಲ್ಲ ನಮ್ಮ ಕಾಲೇಜಿನ ಉಪನ್ಯಾಸಕ ವರ್ಗದವರು, ಕಚೇರಿ ಸಿಬ್ಬಂದಿ ವರ್ಗದವರು ಮತ್ತು ಉತ್ಸುಕತೆಯಿಂದ ಪ್ರಶಿಕ್ಷಣಾರ್ಥಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಮತ್ತು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ಕುರಿತು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಶುಭಾಶಯವನ್ನ ಕೋರ್ಬೇಕು ಎಲ್ಲರಿಗೂ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಶುಭ ಮುಂಜಾನೆ. ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಮೇಡಮ್. ಕೇಳಿಸ್ತದೆ, ಮಾತಾಡಿ ಮೇಡಮ್. ಎಲ್ರಿಗೂ ಶುಭ ಮುಂಜಾನೆ ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಒಂದು ವಿಶ್ ಮಾಡಿ ಅಂತ ಹೇಳಿದ್ರು ನಿನ್ನೆ ಪುರುಷೋತ್ತಮ ಸ್ವಾಮಿ ಮತ್ತೆ ಶಿವರತ್ನ ಎಲ್ಲ, ಅದನ್ನ ವಿಶ್ ಮಾಡ್ತಾ ಇದ್ದೀನಿ. ಯೋಗ ಅಂತ ಅಂದ್ರೆ ಒಂದು ಯುನೈಟ್ ಆಗುವುದು ಅಥವಾ ಒಟ್ಟುಗೂಡಿಸುವುದು, ಒಂದು ಐಕ್ಯತೆ ಅಂತ ಕರಿತಲ್ಲ, ಇಂಟಿಗ್ರೇಷನ್ ಆ ತರ. ಅಂತಾರಾಷ್ಟ್ರೀಯ ಯೋಗ ದಿನದ ಮೂಲಕ ಇಡೀ ವಿಶ್ವದ ಜನರೆಲ್ಲ ಒಂದಾಗ್ತಾ ಇದ್ದಾರೆ. ಮತ್ತು ನಿಜವಾಗ್ಲೂ ಯೋಗ ಅಂತ ಅಂದ್ರೆ ನಮ್ಮ ದೇಹ ಮನಸ್ಸು, ಈಗ ನಾವು ಯೋಗ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಏನೋ ಯೋಚನೆ ಮಾಡೋದಲ್ಲ, ನಮ್ಮ ದೇಹ ಮನಸ್ಸು ಉಸಿರಾಟ ನಮ್ಮ ಪಂಚೇಂದ್ರಿಯಗಳು ಎಲ್ಲವನ್ನೂ ಯುನೈಟ್ ಮಾಡಿ ನಾವು ಏನು ಆಕ್ಟಿವಿಟಿ ಮಾಡ್ತಿರ್ತೀವಿ ಅದರಲ್ಲೇ ಕೇಂದ್ರೀಕರಣ ಮಾಡ್ತೀವಿ. ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟ್ ಯೋಗದಲ್ಲಿ. ಆದ್ರಿಂದ ಈಗ ತಮ್ಗಳಿಗೆಲ್ಲ ಗೊತ್ತಿರೋ ಹಾಗೆ ಯೋಗದಿಂದ ಮತ್ತು ಯೋಗದಲ್ಲಿ ಒಂದು ಪಠಿಸುವ ಮಂತ್ರದಿಂದ ಮತ್ತು ವಿವಿಧ ಆಸನಗಳಿಂದ, ಸೂರ್ಯ ನಮಸ್ಕಾರದಿಂದ, ಈ ಎಲ್ಲಾದ್ರಿಂದನೂ ಒಂದು ಇಮ್ಯುನಿಟಿ ಹೆಚ್ಚಾಗುತ್ತೆ ಅನ್ನೋದು ಇದೆ. ಇದು ಈ ಕೊರೋನಾ ವೈರಸ್ ಬಂದಾದ್ಮೇಲೆ ಪ್ರೂವ್ ಆಗಿದೆ ಅಂತ ಅಲ್ಲ, ಅನಾದಿ ಕಾಲದಿಂದಲೂ ಯೋಗಕ್ಕೆ 3000 ವರ್ಷಗಳಷ್ಟು ಬಹಳ ಹಳೇದು. ಪತಂಜಲಿನೇ PC ನಲ್ಲಿ ಬರ್ತಾರೆ, ಅಷ್ಟು ಪುರಾತನವಾದ. ಎಲ್ಲರೂ ಯೋಗವನ್ನ ಅಳವಡಿಸ್ಕೊಳ್ಳಿ, ಗುರುವಿನ ಮಾರ್ಗದರ್ಶನದ ಮೂಲಕ ಮಾಡಿದ್ರೆ ತುಂಬಾ ಒಳ್ಳೇದು. ಆದ್ರೆ ಯಾರ್ಯಾರು ಯೋಗವನ್ನ ಇವತ್ತು ಶುರು ಮಾಡಿದಿರಾ, ಇನ್ನ ಮುಂದೆ ಬಿಡಕ್ ಹೋಗ್ಬೇಡಿ. ಯೋಗವನ್ನ ಪ್ರತಿನಿತ್ಯ ಅಳವಡಿಸ್ಕೊಳ್ಳಿ. ಮತ್ತೊಮ್ಮೆ ಎಲ್ಲರಿಗೂ ಈಗ ಪಾರ್ಟಿಸಿಪೇಟ್ ಮಾಡಿರುವ ನಮ್ಮ ರೀಡರ್ ಅವರು, ಈಗ ಮೋಹನ್ ಮಾತಾಡಿದ್ರು, ಸ್ವಾಮಿ ಅವರು, ಶಿವರತ್ನ ಅವರು, ಇನ್ನು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಆಮೇಲೆ ನಮ್ಮ ಪ್ರಶಿಕ್ಷಣಾರ್ಥಿಗಳು ಬಹಳ ಉತ್ಸಾಹದಿಂದ ನಮ್ಮ ಕಮಿಷನರ್ ಝೂಮ್ ಮೀಟಿಂಗ್ ಮಾಡಿ ಮತ್ತೆ ಒಂದು ಸುತ್ತೋಲೆನ ಹೊರಡಿಸಿದ್ದಾರೆ. ಶಾಲೆಗಳಲ್ಲಾಗ್ಲಿ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿ ಅಂತ, ಎಲ್ಲಾ ಕಾರ್ಯಕ್ರಮಗಳನ್ನ ಅರ್ಥಪೂರ್ಣವಾಗಿ ಆಚರಿಸಿ ಅಂತ ಹೇಳಿದ್ದಾರೆ. ಆದ್ರಿಂದ ಇವತ್ತು ಒಂದು ಇನಿಷಿಯೇಷನ್ ತಗೊಂಡು ನಮ್ಮ ಕಾಲೇಜಿಂದನೂ ಮಾಡ್ತಾ ಇದ್ದಾರೆ. ಎಲ್ರಿಗೂ ಶುಭವಾಗ್ಲಿ. ಎಲ್ರೂ ಯೋಗವನ್ನ ಅಳವಡಿಸ್ಕೊಳ್ಳಿ. ಯೋಗ ಮಾಡಕ್ಕೂ ಯೋಗ ಇರ್ಬೇಕು. ಆ ಯೋಗ ಇವತ್ತು ಎಲ್ರಿಗೂ ಬಂದಿದೆ. ಇದನ್ನ ನಿಲ್ಲಿಸ್ಬೇಡಿ, ಪ್ರತಿನಿತ್ಯ ಅಳವಡಿಸ್ಕೊಳ್ಳಿ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮತ್ತೆ PhD ಮುಖ್ಯಸ್ಥರು ರೀಡರ್ ಆಗಿರ್ತಕ್ಕಂಥ ಪುರುಷೋತ್ತಮ್ ಸರ್ ಅವರು ಶುಭಾಶಯ ಕೋರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಎಲ್ಲರಿಗೂ ಬೆಳಗಿನ ಶುಭೋದಯ. ಮಾನ್ಯ ಪ್ರಾಂಶುಪಾಲರೇ ಹಾಗೂ PhD ಸಂಯೋಜಕರಾದ ಸ್ವಾಮಿ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಆತ್ಮೀಯರಾದ ಶ್ರೀ ಮೋಹನ್ ರವರೇ, ಶಿವರತ್ನರವರೇ, ಭಾಗವಹಿಸಿರುವಂತ ಎಲ್ಲ ಕಚೇರಿಯ ಇಲಾಖೆಯ ಬಂಧುಗಳೇ, ಪ್ರಶಿಕ್ಷಣಾರ್ಥಿಗಳೇ, ಈಗಾಗಲೇ ಮಾನ್ಯ ಪ್ರಾಂಶುಪಾಲರು ಮಾತನಾಡಿ ಶುಭಾಶಯವನ್ನ ಕೋರಿದ್ದಾರೆ. ಸಂಸ್ಕಾರ, ಸಂಘಟನೆ, ಸೇವೆ, ಈ 3 ಅಂಶಗಳನ್ನು ಇಟ್ಕೊಂಡು ಪತಂಜಲಿ ಯೋಗ ಕೇಂದ್ರ ಇಡೀ ರಾಷ್ಟ್ರದಾದ್ಯಂತ ಯೋಗವನ್ನ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದೆ ಮತ್ತು ಅದರ ಒಂದು ಮಹತ್ವವನ್ನ ತಿಳಿಸ್ಕೊಡ್ತಾ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಶಿವರತ್ನ ಮೇಡಮ್ ಹೇಳಿದಾಗೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ, ಯಾವ ಒಂದು ದೇಹದಲ್ಲಿ ಉತ್ತಮವಾದಂತ ಮನಸ್ಸಿರುತ್ತೋ ಅಲ್ಲಿ ಸದೃಢವಾದಂತ
ದೇಹ ಕೂಡ ಇರುತ್ತೆ ಅಂತ. ಪ್ರಾಂಶುಪಾಲರು ಈಗಾಗಲೇ ತಿಳಿಸಿದಾಗೆ ನಾವು ಪ್ರತಿದಿನ ಯೋಗ ಜೀವನದ ಒಂದು ಭಾಗವಾಗಿ ಮಾಡ್ಕೊಳ್ಬೇಕು. ಯೋಗ ಮಾಡೋದ್ರಿಂದ ನಾವು ಬೆಳಗ್ಗೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನಾವು ಯೋಗ ಮಾಡಿದ್ದೇ ಆದ್ರೆ ಬೆಳಗಿನ ಮುಂಜಾನೆನಲ್ಲೇ ನಾವು ಇಡೀ ದಿನ ಉಲ್ಲಾಸಿತರಾಗಿರ್ಬೋದು. ನಮ್ಗೆ ಎಸ್ಪೆಷಲಿ ಪ್ರಶಿಕ್ಷಾರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ಇದನ್ನ ಪ್ರಾರಂಭದಿಂದಲೇ ಒಂದು ಜೀವನದ ಭಾಗವಾಗಿ ಮಾಡ್ಕೊಂಡ್ರೆ ತುಂಬಾ ಅನುಕೂಲವನ್ನ ತಾವು ಇದರಿಂದ, ಯೋಗದಿಂದ, ಪ್ರಾಣಾಯಾಮದಿಂದ, ಆಸನದಿಂದ ಪಡ್ಕೊಳ್ಬಹುದು. ಇಡೀ ದಿನ ನೀವು ಉಲ್ಲಾಸಿತರಾಗಿರ್ಬೋದು. ಮತ್ತೆ ನಾವು ಯಾವುದೇ ರೀತಿಯ ಅನಾರೋಗ್ಯಕ್ಕೆ ಒಳಗಾಗಲ್ಲ. ನಮ್ಮ ರಾಷ್ಟ್ರದಲ್ಲಿ ಈಗಾಗಲೇ ಹಲವಾರು ಖ್ಯಾತ ಯೋಗ ತಜ್ಞರುಗಳು ಇವತ್ತು ಕ್ಷೇತ್ರದಲ್ಲಿ ಇಡೀ ಪ್ರಪಂಚದಾದ್ಯಂತ ಇವತ್ತು ಭಾರತದ ಒಂದು ಯೋಗ ಪದ್ಧತಿ ಬೇರೆ ಬೇರೆ ರಾಷ್ಟ್ರಗಳಿಗೆಲ್ಲ ಪಸರಿಸಿದೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂಬಂಧದಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇಡೀ ದೇಶದಾದ್ಯಂತ ಈ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಕರೆ ಕೊಟ್ಟಿದ್ದಾರೆ ನಮ್ಮ ಇಲಾಖೆಯಿಂದ ಕೂಡ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಆಗ್ಬೋದು, ಯೋಗವನ್ನ ತಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಮಾಡ್ಕೊಂಡ್ರೆ ಅವರು ಈ ಒಂದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನಿಲ್ತಾರೆ. ಸುಸ್ಥಿರ ಸಮಾಜವನ್ನ, ಆರೋಗ್ಯವಂತ ಸಮಾಜವನ್ನ ನಾವು ಯೋಗದಿಂದ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಮತ್ತೆ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೇನೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್. ಈಗ ಎಲ್ಲರೂ ಮ್ಯಾಟ್ ಹಾಸ್ಕೊಂಡಿದ್ದೀರಾ ಮಕ್ಕಳ? ಎಲ್ಲರೂ ನೀವು ಪದ್ಮಾಸನ ಅಥವಾ ಸುಖಾಸನ ಇವೆರಡರಲ್ಲಿ ಯಾವ್ದಾದ್ರು ಒಂದು ಆಸನದಲ್ಲಿ ಕೂತ್ಕೊಳ್ಳಿ. ಈಗ ಸಾಮೂಹಿಕವಾಗಿ 3 ಬಾರಿ ಓಂಕಾರವನ್ನ ಹೇಳೋಣ. ನಂತರ ನಾನು ಈಗ ಒಂದು ಮಂತ್ರ ಇದೆ ಯೋಗದ ಬಗ್ಗೆ, ಅದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಅದನ್ನ ಹೇಳಿ ನಂತರ ಸ್ವಾಮಿ ಸರ್ ನಿಮ್ಗೆ ಸೂಚನೆಯನ್ನ ಕೊಡ್ತಾ ಹೋಗ್ತಾರೆ. ಅದರಂತೆ ನಾವು ಯೋಗವನ್ನ ಮಾಡ್ತಾ ಹೋಗೋಣ. ರೆಡಿ ಸರ್? ಸ್ಟಾರ್ಟ್ ಮಾಡ್ತೀನಿ ಸರ್. ಸ್ವಾಮಿ ಸರ್ ಮಾಡಿ ಮೇಡಮ್, ಮಾಡಿ ಮೇಡಮ್, ಪ್ಲೀಸ್ ಕ್ಯಾರಿ ಆನ್. ಓಂಕಾರವನ್ನು ನನ್ನ ಜೊತೆಯಲ್ಲೇ ಹಾಡಿ. ಓಕೆ ಓಕೆ. ಮಂತ್ರವನ್ನ ಹೇಳ್ಕೊಡ್ತೇನೆ, ಹೇಳ್ತಾ ಹೋಗಿ. ಸಂಘಚದ್ವಂ ಸಮ್ಮದ abandoned. ಸಂಘಚದ್ವಂ ಸಂವದದ್ವಂ ಮಂತ್ರ ಕೇಳಿಸ್ತಾ? ಎಸ್ ಮ್ಯಾಮ್. ಸ್ವಲ್ಪ ಮೇಡಮ್ ಅದನ್ನ ಹತ್ರ ಇಟ್ಕೊಳ್ಳಿ, ಮೊಬೈಲ್ ನಿಮ್ಮ ಹತ್ರ ಬಾಯಿ ಹತ್ರ ಇಟ್ಕೊಂಡು ಹೇಳಿ ಮೇಡಮ್, ಪರವಾಗಿಲ್ಲ. ಸರ್ ಓಂಕಾರ ಹೇಳ್ತಿದ್ದಾರೆ, ಅದ ಹೇಳಾಯ್ತಲ್ವಾ? ಸಂಘಚದ್ವಂ ಸಂವದದ್ವಂ
ಎಲ್ಲ ಸಾಮೂಹಿಕವಾಗಿ ಜಾನತೆ ದೇವಾ ಉಪಾಸತೆ ವಿಕಾಸತೆ ಸಂಜ್ಞಾನ ಉಪಾಸತೆ ಉಪಾಸತೆ ಸಂಜ್ಞಾನ ಸಂಜ್ಞಾನ ಉಪಾಸತೆ. ಇವಾಗ ಸರಿ ಸೂಚನೆಯನ್ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ನಾವು ಸೂಕ್ಷ್ಮ ವ್ಯಾಯಾಮದೊಂದಿಗೆ ಯೋಗವನ್ನ ಪ್ರಾರಂಭಿಸೋಣ. ಇಲ್ಲಿ ಸರ್ ಸೂಚನೆ ಕೊಟ್ಟಂಗೆ ನಾನು ಡೆಮೋ ಮಾಡ್ತಾ ಹೋಗ್ತೀನಿ, ಅದನ್ನ ನೋಡಿ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಿದ್ರು ಅದ್ರ ಜೊತೆಲೂ ಮಾಡಿ, ಮರ್ತೋದ್ರೆ ನನ್ನ ನೋಡಿ ಮಾಡ್ತೀವಿ. ಓಕೆ, ಎಲ್ರು ಕೂಡ ಈಗ ಎದ್ದು ನಿಂತ್ಕೊಳ್ಬೇಕು. ಕೇಳಿಸ್ತಾ ಇದೆಯಲ್ಲ? ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಓಕೆ, ರೈಟ್. ಎಲ್ರು ಕೂಡ ಈಗ ಮೇಲೆ ಎದ್ದು ನಿಂತ್ಕೊಳ್ಳಿ. ಎದ್ದು ನಿಂತು ಈಗ ನಾನು ಕೊಡುವಂತ ಸೂಚನೆಗಳನ್ನ ಅನುಸರಿಸಿ ಮೇಡಮ್ ಅವರು ಕೂಡ ಅದಕ್ಕೆ ಡೆಮೋ ಮೂಲಕ ನಿಮ್ಗೆ ಅದನ್ನ ತೋರಿಸ್ತಾ ಹೋಗ್ತಾರೆ. ನಾನು ಸೂಚನೆಗಳನ್ನ ಕೊಡ್ತಾ ಹೋಗ್ತೀನಿ, ಯಾಕಂದ್ರೆ ಸೂಚನೆಗಳನ್ನ ಕೊಟ್ಟು ಡೆಮೋ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮೊಬೈಲ್ ಅದಕ್ಕೆ ಅವಕಾಶ ಮಾಡ್ತಾ ಇಲ್ಲ, ಕಷ್ಟ ಇದೆ ಸ್ವಲ್ಪ. ಹಾಗಾಗಿ ಅದನ್ನ ವಿಡಿಯೋ ನಾನ್ ಮಾಡಕ್ ಆಗ್ತಾ ಇಲ್ಲ. ಮೇಡಮ್ ನಿಮ್ಗೆ ಡೆಮೋ ಮೂಲಕ ತೋರಿಸ್ತಾರೆ, ನಾನು ಸೂಚನೆಗಳನ್ನ ಕೊಡ್ತೀನಿ. ಅದನ್ನ ದಯವಿಟ್ಟು ಅನುಸರಿಸಿ ಅದನ್ನ ಮಾಡ್ತಾ ಹೋಗಿ. ಓಕೆ, ಈಗ ಈ ಒಂದು ಸಮಯದಲ್ಲಿ ನಿಮ್ಮೆಲ್ಲರೂ ಕೂಡ ಶುಭಾಶಯವನ್ನ ಕೋರಿದಂತ ಮಾನ್ಯ ಪ್ರಾಂಶುಪಾಲರಿಗೆ ಹಾಗೂ PhD ವಿಭಾಗದ ಮುಖ್ಯಸ್ಥರಿಗೆ ಮತ್ತು ಎಲ್ಲಾ ಉಪನ್ಯಾಸಕರಿಗೆ, ಬೋಧಕರಿಗೆ ನಿಮ್ಮೆಲ್ರಿಗೂ ಕೂಡ ಬೆಳಗಿನ ಶುಭೋದಯ. ಮೇಡಮ್ ಅವರ ಮಾರ್ಗದರ್ಶನದಂತೆ ಇವತ್ತು ಯೋಗ ದಿನಾಚರಣೆಯನ್ನ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ರು ಕೂಡ ಈ ಒಂದು ಸಮಯದಲ್ಲಿ ತುಂಬಾ ಉತ್ಸುಕತೆಯಿಂದ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಾ, ಈಗ ಮೊದಲಿಗೆ ನೆಕ್ ರೊಟೇಷನ್, ನೆಕ್ ಬೆಂಡಿಂಗ್ ಈ ಆಸನ, ಇದರ ಒಂದು ಚಾಲನೆಯನ್ನ ಮಾಡ್ತಾ ಹೋಗೋಣ. ಕತ್ತಿನ ಚಾಲನೆ, ಕತ್ತನ್ನ ಬಾಗಿಸುವುದು. ಎದ್ದಿಂತ್ಕೊಂಡಿದಿರಲ್ಲ ಎಲ್ರು? ಯಾರು ಇದನ್ನ ಯಾರೋ ಒಂದು ಮ್ಯೂಸಿಕ್ ಹಾಕಿದ್ರೆ ದಯವಿಟ್ಟು ಮ್ಯೂಸಿಕ್ ನ ಆಫ್ ಮಾಡಿ. ಯಾರೋ ಒಬ್ರು ಮ್ಯೂಸಿಕ್ ಆನ್ ಮಾಡ್ಕೊಂಡಿದೀರ, ಅದರಿಂದ ಇಲ್ಲಿ ತೊಂದರೆ ಆಗ್ತಾ ಇದೆ. ಮ್ಯೂಸಿಕ್ ನ ಆಫ್ ಮಾಡಿ ದಯವಿಟ್ಟು. ಟಿವಿ ಇದ್ರೆ ಟಿವಿ ಪಕ್ಕದಲ್ಲಿ ಟಿವಿನ ಆಫ್ ಮಾಡಿ. ಓಕೆ, ಈಗ ಕತ್ತಿನ ಚಾಲನೆ. ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ. ನಿಧಾನಕ್ಕೆ ಉಸಿರನ್ನ ಬಿಡ್ತಾ ಕತ್ತನ್ನ ನಿಮ್ಮ ಎದೆಗೆ ತಾಕಿಸುವ ಪ್ರಯತ್ನವನ್ನ ಮಾಡಿ. ಉಸಿರನ್ನ ಬಿಡ್ತಾ, ಉಸಿರನ್ನ ತೆಗೆದುಕೊಳ್ತಾ ಹಿಂದಕ್ಕೆ ಬೆಂಡ್ ಮಾಡಿ, ಬ್ಯಾಕ್ವರ್ಡ್ ಸ್ಟ್ರೆಚ್ ಮಾಡಿ, ಹಾಗೆ ಬೆಂಡ್ ಮಾಡಿ. ಮತ್ತೆ ಉಸಿರನ್ನ ಬಿಡ್ತಾ ಎದೆಗೆ ಕತ್ತನ್ನ ಚಿನ್ನ ತಾಕ್ಬೇಕು. ಆ ರೀತಿ ಎದೆಗೆ ತಾಕಿಸುವ ಪ್ರಯತ್ನ ಮಾಡಿ, ಉಸಿರನ್ನ ಬಿಡ್ತಾ. ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಬ್ಯಾಕ್ವರ್ಡ್ ಬೆಂಡಿಂಗ್, ಹಿಂದಕ್ಕೆ ಸ್ಟ್ರೆಚ್ ಮಾಡಿ ಬೆಂಡ್ ಮಾಡಿ. ಇದು 2-3 ಬಾರಿ ಮಾಡ್ತಾ ಹೋಗೋಣ. 1 ಬಾರಿ ಆಯ್ತು. ಈಗ ಮತ್ತೊಮ್ಮೆ ಉಸಿರನ್ನ ಬಿಡ್ತಾ ಕತ್ತನ್ನ ಎದೆಗೆ ತಾಕಿಸೋ ಪ್ರಯತ್ನ, ಚಿನ್ನ ಎದೆಗೆ ತಾಕ್ಬೇಕು. ಮತ್ತೆ ಉಸಿರು ತೆಗೆದುಕೊಳ್ತಾ ನಿಮ್ಮ ಕತ್ತನ್ನ ಹಿಂದಕ್ಕೆ ಚಾಚುವ ಪ್ರಯತ್ನವನ್ನ ಮಾಡಿ. ನೆಕ್ಸ್ಟ್ 2ನೇ ಸ್ಟೇಜ್, ರೈಟ್ ಅಂಡ್ ಲೆಫ್ಟ್ ಬೆಂಡಿಂಗ್. ಹಂಗೆ ಸ್ಟ್ರೆಚ್ ಮಾಡ್ತಾ ಹೋಗ್ಬೇಕು. ಕೈಗಳು ಹಾಗೆಲ್ಲ ಸೊಂಟದ ಮೇಲೆ ಇರ್ಲಿ. ನಿಮ್ಮ ಕತ್ತನ್ನ ನಿಮ್ಮ ಬಲ ಭುಜದ ಕಡೆಗೆ ಉಸಿರನ್ನ ಬಿಡ್ತಾ ಬೆಂಡ್ ಮಾಡ್ತಾ ಹೋಗಿ. ಉಸಿರನ್ನ ಬಿಡ್ತಾ ಬಲ ಭುಜಕ್ಕೆ. ಭುಜ ಬೆಂಡ್ ಆಗ್ಬಾರ್ದು, ಕತ್ ಮಾತ್ರ ಬೆಂಡ್ ಆಗ್ಬೇಕು.
ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ ಸ್ಟ್ರೈಟ್, ಉಸಿರು ಬಿಡ್ತಾ ಎಡಕ್ಕೆ ಬೆಂಡ್ ಮಾಡಿ, ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ. ಈಗ 1 ರೌಂಡ್ ಆಯ್ತು. ಇದೇ ತರ ಮತ್ತೆ ಇನ್ನು 2 ರೌಂಡ್ಗಳನ್ನ 2 ಸುತ್ತುಗಳನ್ನ ಮಾಡ್ತಾ ಹೋಗೋಣ. ಉಸಿರನ್ನ ಬಿಡ್ತಾ ಬಲಭುಜಕ್ಕೆ ನಿಮ್ಮ ಕತ್ತನ್ನ ಬೆಂಡ್ ಮಾಡ್ತಾ ಹೋಗಿ ಬಾಗಿಸಿ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಎಡ ಭುಜಕ್ಕೆ ನಿಮ್ಮ ಕತ್ತನ್ನ ತಾಕಿಸುವ ಪ್ರಯತ್ನ ಮಾಡಿ. ಸ್ಟ್ರೆಚಿಂಗ್ ಇರ್ಲಿ, ಭುಜ ನೇರ ಇರ್ಲಿ, ಕತ್ ಮಾತ್ರ ಬೆಂಡ್ ಆಗ್ಬೇಕು. ಉಸಿರು ತೆಗೆದುಕೊಳ್ತಾ ಸ್ಟ್ರೈಟ್ ಮುಂಭಾಗದಲ್ಲಿ, ಉಸಿರು ಬಿಡ್ತಾ ಮತ್ತೆ ಬಲಭುಜಕ್ಕೆ ಕತ್ತನ್ನ ವಾಲಿಸಿ ಬಲಗಡೆಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಎಡಗಡೆ ಭುಜಕ್ಕೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಈಗ 3ನೇ ಸ್ಟೇಜು, ಅದರಲ್ಲೇನೆ ಕತ್ತಿಗೆ ವ್ಯಾಯಾಮ. ಕೈಗಳು ಹಾಗೆ ಸೊಂಟದ ಮೇಲೆ ಇರ್ಲಿ. ಈಗ ಏನಪ್ಪಾ ಅಂತ ಹೇಳಿದ್ರೆ ರೈಟ್ ಅಂಡ್ ಲೆಫ್ಟ್ ಟ್ವಿಸ್ಟಿಂಗ್, ಕತ್ತನ್ನ ಟ್ವಿಸ್ಟ್ ಮಾಡ್ತಾ ಹೋಗೋದು. ಬಲಗಡೆಗೆ ಮೊದಲನೇ ಬಾರಿ ನೀವು ಕತ್ತನ್ನ ತಿರುಗಿಸ್ಬೇಕಾಗತ್ತೆ. ಈಗ ಸ್ಟ್ರೈಟ್ ಇದೆ, ಬಲಗಡೆಗೆ ಹಂಗೆ ಕತ್ತನ್ನ ಮಾತ್ರ ಉಸಿರು ಬಿಡ್ತಾ ಚಾಚಿ, ಹಾಗೆ ಉಸಿರು ತೆಗೆದುಕೊಳ್ತಾ ಮುಂಭಾಗಕ್ಕೆ, ಉಸಿರು ಬಿಡ್ತಾ ಎಡಗಡೆಗೆ ಕತ್ ಮಾತ್ರ ಚಾಚಬೇಕು. ಹಾಗೆ ಉಸಿರು ತೆಗೆದುಕೊಳ್ತಾ ಮುಂದಕ್ಕೆ, ಉಸಿರು ಬಿಡ್ತಾ ಬಲಕ್ಕೆ, ಉಸಿರು ತೆಗೆದುಕೊಳ್ತಾ ಮುಂದಕ್ಕೆ, ಉಸಿರು ಬಿಡ್ತಾ ಎಡಗಡೆ, ಉಸಿರು ತೆಗೆದುಕೊಳ್ತಾ ಮುಂದೆ, ಉಸಿರು ಬಿಡ್ತಾ ಬಲಗಡೆ, ಉಸಿರು ತೆಗೆದುಕೊಳ್ತಾ ಮುಂದಕ್ಕೆ, ಉಸಿರು ಬಿಡ್ತಾ ಎಡಗಡೆಗೆ, ಉಸಿರು ತೆಗೆದುಕೊಳ್ತಾ ಮೇಲೆ ಬಂದು ಮುಂದಕ್ಕೆ ಬಂದು ಅದನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಈಗ ಒಂದೊಂದೇ ಕತ್ತಿಗೆ ನಾವೇನ್ ಮಾಡಿದ್ವಿ, ಫ್ರಂಟ್ ಮತ್ತೆ ಬ್ಯಾಕ್ ಮತ್ತೆ ಪಕ್ಕಕ್ಕೆ ಮತ್ತೆ ಚಾಚಿದ್ವಿ. ಈಗ ಏನಪ್ಪಾ ಅಂತ ಹೇಳಿದ್ರೆ ಕಂಪ್ಲೀಟ್ ರೊಟೇಷನ್. ಈಗ ನಾವ್ ಏನ್ ಮಾಡಿದ್ವಿ ಅದನ್ನ ಒಟ್ಟಾಗಿ ಮಾಡಿದ್ರೆ ಇದು ಕತ್ತಿಗೆ ಪೂರ್ಣ ವ್ಯಾಯಾಮವನ್ನ ನೀಡ್ತಾ ಹೋಗುತ್ತೆ. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಟ್ರೈಟ್ ಇದೆ ಕತ್ತು, ಅದನ್ನ ಉಸಿರು ಬಿಡ್ತಾ ಚಿನ್ನಿಗೆ ಕತ್ತನ್ನ ತಾಕಿಸಿ ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ಬಲಗಡೆಯಿಂದ ಕತ್ತನ್ನ ಹೊರಡಿಸ್ತಾ ಕ್ಲಾಕ್ ವೈಸ್ 1 ರೌಂಡ್ ತಗೊಂಡ್ ಬನ್ನಿ. ಮತ್ತೆ 2 ಸುತ್ತುಗಳು ಕಂಪ್ಲೀಟ್ ಮಾಡ್ತಾ ಹೋಗಿ. ಕತ್ತನ್ನ ಮೇಲ್ಗಡೆ ತೆಗೆದುಕೊಂಡುವಾಗ ಉಸಿರು ತಗೋಬೇಕು, ಕತ್ತನ್ನ ಕೆಳಗಡೆಗೆ ಬಿಡುವಾಗ ಉಸಿರು ಬಿಡ್ತಾ ಹೋಗ್ಬೇಕು. 1 ರೌಂಡ್ ಉಸಿರು ತೆಗೆದುಕೊಳ್ಳಿ ಮೇಲೆ, ಉಸಿರು ಬಿಡ್ತಾ ಪಕ್ಕದಿಂದ ಕೆಳಗಡೆಗೆ, ಹಾಗೆ ಕಂಪ್ಲೀಟ್ ರೊಟೇಷನ್. ಭುಜ ಹಾಗೆ ಇರ್ಬೇಕು, ಕೇವಲ ಕತ್ ಮಾತ್ರ ತಿರುಗಿಸ್ತಾ ಹೋಗ್ಬೇಕು. ಹಾಗೆ ಇದು ಆಂಟಿ ಕ್ಲಾಕ್ ವೈಸ್. ಈಗ ಚಿನ್ ಮೇಲೆ ಕತ್ತನ್ನ ಚಿನ್ಗೆ ಇಟ್ಕೊಳ್ಳಿ, ಹಾಗೆ ಉಸಿರು ತೆಗೆದುಕೊಂಡು ಆಂಟಿ ಕ್ಲಾಕ್ ವೈಸ್ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ, ಉಸಿರು ತೆಗೆದುಕೊಳ್ತಾ ಮೇಲೆ ಸುತ್ತೊಡಿಬೇಕು. ರೌಂಡ್ ರೊಟೇಷನ್. ಒಳಕಲ್ ಆಡಿಸ್ತೀವಲ್ಲ ಆ ರೀತಿ ಆಗ್ಬೇಕು ಇದು. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಈ ರೀತಿ 3 ಸುತ್ತುಗಳನ್ನ ಮುಕ್ತಾಯ ಮಾಡೋಣ. ಅಲ್ಲಿಗೆ ಕತ್ತಿಗೆ ವ್ಯಾಯಾಮ ಆಯ್ತು. ಈಗ ಮುಂದೆ ಶೋಲ್ಡರ್ಗೆ, ಭುಜಕ್ಕೆ ವ್ಯಾಯಾಮ. ಇದಕ್ಕೆ ಸಮಸ್ಥಿತಿಯಲ್ಲಿ ನಿಂತ್ಕೋಬೇಕು. ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಈಗಾಗಲೇ ನಿಂತಿದ್ದೀರ ಸಮಸ್ಥಿತಿನಲ್ಲಿ. ಬಾಡಿ ನೇರ ಇರ್ಲಿ, ದೇಹ ನೇರವಾಗಿ ಇಟ್ಕೊಂಡು 2 ಕೈಗಳನ್ನ ಪಕ್ಕದಿಂದ ಪಕ್ಕಕ್ಕೆ ಚಾಚಿ ಮೇಲ್ಗಡೆಗೆ ತೆಗೆದುಕೊಂಡು ಹೋಗಿ. ಆದ್ರೆ ಪಾಮ್ ಟುವರ್ಡ್ಸ್ ಔಟ್ ಸೈಡ್. ನಿಮ್ಮ ಪಾಮ್ ಏನಿದೆ ಅದು ಔಟ್ವರ್ಡ್ ಇರ್ಬೇಕು. ಈ ಮೇಲೆಗೆ ತಗೊಂಡೋಗಿ, ಪಕ್ಕದಿಂದ ಮೇಲೆಗೆ ತಗೊಂಡೋಗಿ, ಉಸಿರು ತೆಗೆದುಕೊಳ್ತಾ ಮೇಲೆ ಚಾಚಿ, ಉಸಿರು ಬಿಡ್ತಾ ಹಾಗೆ ಪಾಮ್ಗಳನ್ನ ಕೆಳಗಡೆಗೆ ತೆಗೆದುಕೊಂಡ್ಬೇಕು. ಸಮಸ್ಥಿತಿ. 1 ಸುತ್ತ ಆಯ್ತು. ಇದೇ ತರ ಇನ್ನು 3 ಸುತ್ತುಗಳನ್ನ ಮಾಡ್ತಾ ಹೋಗೋಣ. ಉಸಿರು ತೆಗೆದುಕೊಳ್ತಾ ಮೇಲೆ ಚಾಚಿ ಕೈಗಳನ್ನ, ಪಾಮ್ ಟುವರ್ಡ್ಸ್ ಔಟ್ ಸೈಡ್. ಹಸ್ತ ಹೊರಭಾಗಕ್ಕಿರ್ಬೇಕು. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು ಹೇಳ್ತಾ ಇರೋದು. ಹಸ್ತ ಹೊರಭಾಗದಲ್ಲಿ ಇರ್ಬೇಕು. 2 ಕೈಗಳನ್ನ ಮೇಲೆ ಚಾಚಿರ್ತೀವಿ, ಹಸ್ತ ಹೊರಭಾಗದಲ್ಲಿರುತ್ತೆ ಔಟ್ ಸೈಡ್ಗೆ. ಹಾಗೆ ಉಸಿರು ಬಿಡ್ತಾ ಕೆಳಗಡೆಗೆ ಸಮಸ್ಥಿತಿ. ಉಸಿರು ತೆಗೆದುಕೊಳ್ತಾ ಮತ್ತೆ ಮೇಲೆ 2 ಕೈಗಳನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಔಟ್ವರ್ಡ್. ಪಾಮ್ಸ್ ಶುಡ್ ಬಿ ಔಟ್ವರ್ಡ್. ಉಸಿರು ಬಿಡ್ತಾ ಹಾಗೆ ಕೆಳಕ್ಕೆ ಸ್ಟ್ರೆಚ್ ಮಾಡಿ ಚಾಚಬೇಕು. ಹಾಗೆ ಸುಮ್ನೆ ಹಿಂಗ್ ತಗೊಂಡೋಗೋದಲ್ಲ, ಸ್ಟ್ರೆಚಿಂಗ್ ಇರ್ಬೇಕು ಅಲ್ಲಿ ಕೈಗಳು. ಓಕೆ, ಇದು ಭುಜಕ್ಕೆ ವ್ಯಾಯಾಮ ಆಯ್ತು.
ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಶೋಲ್ಡರ್ ಅಲ್ಲಿ ಎರಡನೇದೇನಪ್ಪ ಅಂತ ಹೇಳಿದ್ರೆ ಕೈಗಳನ್ನ ಪಕ್ಕಕ್ಕೆ ಚಾಚಬೇಕು. ಕೈಗಳನ್ನ ಎರಡು ಕೈಗಳನ್ನ ಪಕ್ಕಕ್ಕೆ ಚಾಚಿ ಪಾಮ್ಸ್ ಟುವರ್ಡ್ಸ್ ಡೌನ್ವರ್ಡ್. ಹಸ್ತಗಳು ನೆಲಮುಖವಾಗಿರ್ಬೇಕು, ನೆಲದ ಕಡೆ ಇರ್ಬೇಕು ಹಸ್ತಗಳು. ಆ ರೀತಿ ನಿಮ್ಮ ಕೈಗಳನ್ನ ಚಾಚಿ ಭುಜದ ನೇರಕ್ಕೆ ಇಟ್ಕೊಳ್ಳಿ. ಹಾಗೆ ಎರಡು ಪಾಮ್ನ ಮೇಲ್ಭಾಗಕ್ಕೆ ಇಟ್ಕೊಂಡು ಹಸ್ತ ಮೇಲ್ಮುಖ ಮಾಡ್ಕೊಂಡು ಭುಜಕ್ಕೆ ಎರಡೂ ಕೈಗಳನ್ನ ತೆಗೆದುಕೊಂಡು ಬನ್ನಿ. ಎರಡೂ ಕೈಗಳು ಎರಡು ಭುಜದ ಮೇಲಿರ್ಲಿ, ನಿಮ್ಮ ಬೆರಳುಗಳು ಭುಜದ ಮೇಲಿರ್ಲಿ ಎರಡೂ ಕೈಗಳು. ಈಗ ಎರಡೂ ಕೈಗಳ ಸಹಾಯದಿಂದ ರೊಟೇಷನ್ ಮಾಡ್ತಾ ಹೋಗೋಣ. ಮುಂಭಾಗದಿಂದ ತೆಗೆದುಕೊಂಡು ಬನ್ನಿ, ರೊಟೇಷನ್ ಮಾಡಿ. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಈ ರೀತಿ 3 ಸುತ್ತುಗಳನ್ನ ಮಾಡ್ತಾ ಹೋಗೋಣ. ಉಸಿರು ತೆಗೆದುಕೊಳ್ತಾ ಮೇಲೆ ರೊಟೇಷನ್, ಉಸಿರು ಬಿಡ್ತಾ ಕೆಳಗಡೆಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. 3 ಸುತ್ತುಗಳನ್ನು ಪೂರ್ಣಗೊಳಿಸಿ ನಂತರ ಆಂಟಿ ಕ್ಲಾಕ್ ವೈಸ್ ನಾವು ಯಾವ ಫಾರ್ವರ್ಡ್ ಮಾಡಿದ್ರೆ ಬ್ಯಾಕ್ವರ್ಡ್ ಮಾಡ್ಬೇಕು. ಈಗ ಬ್ಯಾಕ್ವರ್ಡ್ ರೊಟೇಷನ್ ಮಾಡಿದ್ರೆ ಫಾರ್ವರ್ಡ್, ವಿರುದ್ಧ ದಿಕ್ಕಿನಲ್ಲಿ. ಈಗ ಮತ್ತೆ 3 ಸುತ್ತುಗಳನ್ನ ಮುಕ್ತಾಯ ಮಾಡೋಣ. 3 ಸುತ್ತುಗಳನ್ನ ಮಾಡ್ತಾ ಹೋಗೋಣ. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ರೊಟೇಷನ್ ಮಾಡ್ತಾ ಹೋಗಿ 3 ಸುತ್ತುಗಳು. ಭುಜಕ್ಕೆ ವ್ಯಾಯಾಮ. ಓಕೆ, ಈಗ ಟ್ರಂಕ್ ಮೂಮೆಂಟ್, ಸೊಂಟಕ್ಕೆ ವ್ಯಾಯಾಮ. ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಕಾಲುಗಳನ್ನ 2 ರಿಂದ 3 ಅಡಿ ಅಂತರದಲ್ಲಿ ಇಟ್ಕೊಳ್ಳಿ. ಕತ್ತನ್ನ ರೊಟೇಷನ್ ಮಾಡುವಾಗ ಪಕ್ಕದಲ್ಲೇ ಇತ್ತು ಕಾಲುಗಳು, ಆದ್ರೆ ಈಗ ಸೊಂಟದ ರೊಟೇಷನ್ ಮಾಡುವಾಗ ಕಾಲುಗಳನ್ನ 2 ರಿಂದ 3 ಅಡಿ ಅಂತರದಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಕೈಗಳನ್ನ ಮೇಲೆ ಎತ್ಕೊಳ್ಳಿ. ಹೇಗೆ ಅಂತ ಹೇಳಿದ್ರೆ ಪಾಮ್ಸ್ ಕೆಳಮುಖವಾಗಿರ್ಲಿ, ಅವು ನಿಮ್ಮ ಭುಜದ ಪಕ್ಕಕ್ಕೆ ಇಟ್ಕೋಬೇಕು. ಅದನ್ನ 2 ಕೈಗಳನ್ನ ಇಟ್ಕೊಂಡು ಈಗ ಬಲಗಡೆಗೆ ನಿಮ್ಮ ದೇಹವನ್ನ ತಿರುಗಿಸ್ಬೇಕು. ಸೊಂಟ ಸ್ಟ್ರೈಟ್ ಇರ್ಬೇಕು, ಕಾಲುಗಳು ನೇರ ಇರ್ಬೇಕು, ಸೊಂಟನ ಸ್ಟ್ರೈಟ್ ಇರುತ್ತೆ. ಕೈಗಳು ಮತ್ತೆ ಕತ್ ಮಾತ್ರ ಬಲಗಡೆಗೆ ಚಾಚಬೇಕು. ಉಸಿರು ಬಿಡ್ತಾ ಬಲಗಡೆಗೆ, ಉಸಿರು ತೆಗೆದುಕೊಳ್ತಾ ಮುಂದೆ, ಉಸಿರು ಬಿಡ್ತಾ ಎಡಗಡೆಗೆ. ಈ ರೀತಿ 3 ಸುತ್ತುಗಳನ್ನ ಮಾಡ್ತಾ ಹೋಗೋಣ. ಓಕೆ, ಉಸಿರು ತೆಗೆದುಕೊಳ್ತಾ ಬಲಗಡೆ, ಉಸಿರು ಬಿಡ್ತಾ ಎಡಗಡೆ, ಮುಂದೆ ಉಸಿರು ಬಿಡ್ತಾ ಎಡಗಡೆ, ಮತ್ತೆ ಉಸಿರು ತೆಗೆದುಕೊಳ್ತಾ ಮುಂದೆ, ಉಸಿರು ಬಿಡ್ತಾ ಬಲಗಡೆ, ಉಸಿರು ತೆಗೆದುಕೊಳ್ತಾ ಮುಂದೆ. ಆ ರೀತಿ 3 ಸುತ್ತುಗಳನ್ನ ಪೂರ್ಣಗೊಳಿಸೋಣ. ಭುಜದ ವ್ಯಾಯಾಮ, ಟ್ರಂಕ್, ಸೊಂಟಕ್ಕೆ ವ್ಯಾಯಾಮ. ಇದು ಭುಜದಾಯ್ತು, ಸೊಂಟದ್ದಾಯ್ತು, ಕತ್ತಗಾಯ್ತು. ನಂತರ ಈಗ ಮಂಡಿಗೆ ವ್ಯಾಯಾಮವನ್ನ ಮಾಡ್ಬೇಕಾಗತ್ತೆ, ನೀ ಮೂಮೆಂಟ್. ಇದಕ್ಕೆ ಏನ್ ಮಾಡ್ಬೇಕು, ಸಮಸ್ಥಿತಿಯಲ್ಲಿ ಹೇಗೆ ನೀವು 2 ರಿಂದ 3 ಅಡಿ ಅಂತರದಲ್ಲಿ ಇಟ್ಕೊಂಡಿದ್ದೀರೋ ಕಾಲುಗಳನ್ನ ಹಾಗೆ ಇಟ್ಕೊಳ್ಳಿ. ಕೈಗಳನ್ನ ಮುಂದೆ ಚಾಚಿ, ನಿಮ್ಮ ಕೈಗಳು ಮುಂದೆ ಚಾಚಬೇಕು. ಹಸ್ತ ಕೆಳಮುಖವಾಗಿರ್ಲಿ, ಪಾಮ್ಸ್ ಟುವರ್ಡ್ಸ್ ಗ್ರೌಂಡ್. ಕೈಗಳನ್ನ ಮುಂದೆ ಚಾಚಿರ್ಬೇಕು, ಹಸ್ತ ಕೆಳಮುಖವಾಗಿರ್ಬೇಕು. ಹಾಗೆ ನಿಧಾನಕ್ಕೆ ನಿಮ್ಮ ಶರೀರವನ್ನ ನೇರ ಭಂಗಿಯಲ್ಲಿ ಇಟ್ಕೊಂಡು ಕೆಳಗಡೆಗೆ ಕೂರುವ ಪ್ರಯತ್ನ ಮಾಡಿ. ಕೆಳಗಡೆ ಒಂದು ಚೇರ್ ಇದೆ ಅಂತ ಭಾವಿಸಿ ಕೂತ್ಕೊಳ್ಳೋ ತರ ಅಷ್ಟು ಮಟ್ಟಕ್ಕೆ ಕೆಳಗಡೆಗೆ ಬರಬೇಕು. ಉಸಿರು ಬಿಡ್ತಾ ಮತ್ತೆ ಉಸಿರು ತೆಗೆದುಕೊಳ್ತಾ ಹಾಗೇನೆ ಮೇಲೆ ಹೋಗಿ. ಈ ರೀತಿ 3 ಸುತ್ತುಗಳನ್ನ ಮಾಡೋಣ. ಯಾರು ಸ್ವಲ್ಪ ಸೌಂಡ್ ಬರ್ತಾ ಇದೆ ಯಾರ್ದು, ದಯವಿಟ್ಟು ಮೊಬೈಲು ಸ್ಟೂಡೆಂಟ್ಸ್, ದಯವಿಟ್ಟು ನಿಮ್ಮ ಮೊಬೈಲ್ ಸೌಂಡ್ ಇರಬಾರ್ದು. ತುಂಬಾ ಸೌಂಡ್ ಬರ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ, ದಯವಿಟ್ಟು ಪ್ಲೀಸ್. ಹಾಗೇನೆ 3 ಸುತ್ತುಗಳನ್ನ ಮಾಡ್ತಾ ಹೋಗೋಣ. ಉಸಿರು ಬಿಡ್ತಾ ಕೆಳಗಡೆಗೆ, ಉಸಿರು ತೆಗೆದುಕೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆಗೆ, ಉಸಿರು ತೆಗೆದುಕೊಳ್ತಾ ಮೇಲೆ. ದೇಹ ಯಾವಾಗಲೂ ನೇರ ಇರಬೇಕು, ದೇಹನ ಬೆಂಡ್ ಮಾಡಂಗಿಲ್ಲ. ಕೇವಲ ಮಂಡಿ ಮಾತ್ರ ಬೆಂಡ್ ಮಾಡುವ, ಶರೀರ ಹಾಗೆ ಇರುತ್ತೆ. ಮಂಡಿಗೆ ಇದು ಸೂಕ್ತ ವ್ಯಾಯಾಮವನ್ನ ನೀಡುತ್ತೆ. ಇಲ್ಲಿಗೆ ನಮ್ಮ ಚಾಲನ ಅಭ್ಯಾಸಗಳು ಮುಕ್ತಾಯ ಆಗುತ್ತೆ. ಈಗ ಆಸನಗಳನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ
ನಿಂತು ಮಾಡುವ ಆಸನಗಳು, ಸ್ಟ್ಯಾಂಡಿಂಗ್ ಪೋಸ್ಚರ್. ಸರ್ ಸ್ವಲ್ಪ ಅದರಲ್ಲಿ ಮೊದಲನೇದಾಗಿ ಹೇಳಿ ಸರ್. ಹಾ ಅಷ್ಟಾಯ್ತು. ರೈಟ್ ಸೂಚನೆ ನಿಧಾನ ಕೇಳ್ಬೇಕು. ರೈಟ್, ಓಕೆ. ನನ್ ಜೊತೆಗೆ ನೀವು ಸೂಚನೆ ಕೊಡೋದನ್ನ ನೀವು ಅನುಸರಿಸಿ ಹಾಗೆ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಈಗ ಮೊದಲಿಗೆ ತಾಡಾಸನ, ಪಾಮ್ ಟ್ರೀ ಪೋಸ್ಚರ್. ಇದು ನಿಮ್ಗೆ ಗೊತ್ತಿದೆ. ತಾಡಾಸನದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಕಾಲುಗಳನ್ನ 1 ರಿಂದ 1.5 ಅಡಿ ಅಷ್ಟು ಅಗಲ ಇಟ್ಕೊಳ್ಳಿ. 3 ಇಂಚ್ ಇದ್ರೆ ಸಾಕು, ಹೆಚ್ಚು ಅಗಲ ಇಟ್ಕೊಳ್ಳೋದು ಬೇಡ. 3 ಇಂಚ್ 3 ರಿಂದ 4 ಇಂಚು ಅಗಲ ಇಟ್ಕೊಳ್ಳಿ ಕಾಲುಗಳನ್ನ. ಕೈಗಳನ್ನ ಪಕ್ಕದಿಂದ ಮೇಲಕ್ಕೆ ತಲೆ ಮೇಲೆ ಇಟ್ಕೊಂಡು ಕೈಗಳನ್ನ ಲಾಕ್ ಮಾಡಿ, ಬೆರಳುಗಳನ್ನ ಲಾಕ್ ಮಾಡಿ, ಹಸ್ತ ಮೇಲ್ಮುಖವಾಗಿರ್ಬೇಕು. ನಿಮ್ಮ ಬೆರಳುಗಳೆಲ್ಲ ಲಾಕ್ ಆಗಿರ್ಬೇಕು, ಇಂಟರ್ಲಾಕ್ ಆಗಿರ್ಬೇಕು. ಇಂಟರ್ಲಾಕ್ ಆಗಿದ್ದಂತ ಹಸ್ತವನ್ನ ಮೇಲಕ್ಕೆ ಚಾಚಿ ಹಾಗೆ ನಿಮ್ಮ ಬೆರಳುಗಳ ಮೇಲೆ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಬೆರಳುಗಳ ಮೇಲೆ ನಿಮ್ಮ ಹಿಂಬಡಿಯನ್ನ ಮೇಲಕ್ಕೆ ಚಾಚಿ ಬೆರಳುಗಳ ಮೇಲೆ ನಿಂತ್ಕೊಳ್ಳಿ. ಅಲ್ಲಿ ಆರಾಮಾಗಿ ಉಸಿರಾಟ ಮಾಡಿ. ಒಟ್ಟು 5 ಉಸಿರಾಟಗಳನ್ನ ಮಾಡ್ತಾ ಹೋಗೋಣ. ಹಾಗೆ ಪೋಸ್ಚರ್ ಅಲ್ಲಿ ಇದೀರಂತ ಭಾವಿಸಿದ್ದೀನಿ. 1 2, ದೃಷ್ಟಿ ನೇರ ಇರ್ಲಿ, ಕೈಗಳನ್ನ ಚಾಚಿ ಮೇಲಕ್ಕೆ. 3 4 5 6 7 ಈಗ ಕೈಗಳನ್ನ ನಿಧಾನಕ್ಕೆ ಹೇಗೆ ನಾವು ಮೇಲಕ್ಕೆ ಯಾವ ರೀತಿ ಹೋದ್ವಿ ಅದೇ ರೀತಿ ರಿಲ್ಯಾಕ್ಸ್ ಪೊಸಿಷನ್ಗೂ ಕೂಡ ಬರ್ಬೇಕಾಗತ್ತೆ. ಕೈಗಳನ್ನ ಪಕ್ಕದಿಂದ ಚಾಚಿ ನಿಧಾನಕ್ಕೆ ಹಸ್ತ ಕೆಳಮುಖವಾಗಿಟ್ಟು ನಿಧಾನಕ್ಕೆ ಬನ್ನಿ. ಹಾಗೆ ಇಮ್ಮಡಿಯನ್ನು ಕೂಡ ನೆಲಕ್ಕೆ ಇಡ್ಬೇಕಾಗತ್ತೆ. ಪಾದ ನೆಲಕ್ಕೆ ಈಗ ಇಡ್ಬೇಕಾಗತ್ತೆ. ಇದು ತಾಡಾಸನ. ಮರದ ಹಾಗೆ ನಿಂತ್ಕೊಳ್ಳುವಂತ ಪ್ರಯತ್ನ. ಪಾಮ್ ಟ್ರೀ, ತಾಳೆ ಮರ ಹೇಗೆ ನಿಂತ್ಕೊಳ್ಳುತ್ತೋ ಹಾಗೆ ಇದನ್ನ ಮೌಂಟನ್ ಪೋಸ್ಚರ್ ಅಂತಾನು ಕೂಡ ಕರೀತಾರೆ ತಾಡಾಸನವನ್ನ. ನೆಕ್ಸ್ಟ್ ವೃಕ್ಷಾಸನ, ದ ಟ್ರೀ ಪೋಸ್ಚರ್. ವೃಕ್ಷಾಸನ ಹೆಸರು ಹೇಳುತ್ತೆ, ವೃಕ್ಷ, ಮರದ ಹಾಗೆ ಸ್ಥಿರವಾಗಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು. ಕಾಲುಗಳು 2 ಇಂಚ್ ಅಷ್ಟು ಅಗಲ ಇಟ್ಕೊಳ್ಳಿ. ಮೊದಲಿಗೆ ಬಲಗಾಲನ್ನ ನಿಮ್ಮ ತೊಡೆಯ ಪಕ್ಕಕ್ಕೆ ಸಮಾಂತರವಾಗಿ ನಿಮ್ಮ ಪಾದವನ್ನ ಇಡ್ಬೇಕಾಗತ್ತೆ. ಬ್ಯಾಲೆನ್ಸ್ ಮಾಡ್ಕೋಬೇಕು. ಹಾಗಾಗಿ ಎಡಗಾಲನ್ನ ಸ್ಥಿರವಾಗಿಟ್ಕೊಂಡು ಬಲಗಾಲನ್ನ ಏನ್ ಮಾಡ್ಬೇಕು, ಪಾದವನ್ನ ತೊಡೆ ಪಕ್ಕ ಇಟ್ಕೊಳ್ಳಿ. ತೊಡೆ ಪಕ್ಕ ಇಟ್ಕೊಂಡು ಬ್ಯಾಲೆನ್ಸ್ ಆದ್ಮೇಲೆ ಕೈಗಳನ್ನ ಉಸಿರು ತೆಗೆದುಕೊಳ್ತಾ ಮೇಲ್ಮುಖವಾಗಿ ಚಾಚಿ ಅಲ್ಲಿ ನಮಸ್ಕಾರ ಸ್ಥಿತಿಯಲ್ಲಿರ್ಬೇಕು. ನಿಮ್ಮ ಹಸ್ತಗಳು ನಮಸ್ಕಾರ ಸ್ಥಿತಿಯಲ್ಲಿರ್ಬೇಕು. ನಿಮ್ಮ ಬಲಗಾಲು ನಿಮ್ಮ ತೊಡೆಯ ಮೇಲೆ ಇರ್ಬೇಕು. ಪಾದ ಸಮಾಂತರವಾಗಿ ತೊಡೆಗೆ ಸಮಾಂತರವಾಗಿರ್ಬೇಕು. ಈ ಪೊಸಿಷನ್ ಅಲ್ಲಿ 5 ಉಸಿರಾಟಗಳನ್ನ ಮಾಡ್ತಾ ಹೋಗೋಣ. 1 2 3 4 5. ಈಗ ನಿಧಾನಕ್ಕೆ ಕೈಗಳನ್ನ ಮೊದಲು ಕೆಳಗಡೆ ಇಳಿಸಿ, ನಂತರ ಕಾಲನ್ನು ಕೂಡ ಬಲಗಾಲನ್ನ ಕೆಳಗಡೆಗೆ ಇಳಿಸಿ. ಇದೇ ಪ್ರಕಾರ ಎಡಗಾಲಿಗೂ ಕೂಡ ಮಾಡ್ಬೇಕಾಗತ್ತೆ. ಈಗ 2-3 ಇಂಚು ಅಂತರದಲ್ಲಿದೆ ನಿಮ್ಮ ಕಾಲು. ಈಗ ಎಡಗಾಲನ್ನ ಮಡಚಿ ಬಲ ತೊಡೆಗೆ ಸಮಾಂತರವಾಗಿ ಇಟ್ಕೋಬೇಕು. ಬಲಗಾಲು ಸ್ಥಿರವಾಗಿ ನಿಂತ್ಕೊಂಡಿರ್ಬೇಕು. ಮೊದಲನೇದು ಮುಖ್ಯವಾಗಿ ನೀವು ಗಮನ ಕೊಡ್ಬೇಕಾಗಿರೋದು ಬಲಗಾಲು ಸ್ಥಿರವಾಗಿರ್ಬೇಕು. ನಂತರ ಎಡಗಾಲನ್ನ ಮಡಚಿ ಬಲ ತೊಡೆಯ ಮೇಲ್ಭಾಗದಲ್ಲಿ ಇಡಿ. ನಿಮ್ಮ ಪಾದ ಬಲ ತೊಡೆಗೆ ಸಮಾಂತರವಾಗಿರ್ಲಿ. ನಿಮ್ಮ ಬೆರಳುಗಳು ಕೆಳಗಡೆ ಇರ್ಬೇಕು. ಆ ರೀತಿ ಗೊತ್ತಿದೆ ನಿಮ್ಗೆ ಪೋಸ್ಚರ್. ಹಾಗೆ ಕೈಗಳನ್ನ ಪಕ್ಕದಿಂದ ಉಸಿರು ತೆಗೆದುಕೊಳ್ತಾ ಮೇಲೆ ಚಾಚಿ 2 ಹಸ್ತಗಳು ನಮಸ್ಕಾರ ಸ್ಥಿತಿಯಲ್ಲಿ ಇರ್ಲಿ. ಕೈಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಮೇಲಕ್ಕೆ ಚಾಚುವ ಪ್ರಯತ್ನ ಮಾಡಿ. ನಿಮ್ಮ ಬಲಗಾಲು ಸ್ಥಿರವಾಗಿರ್ಬೇಕು. ಈಗ ನಿಧಾನಕ್ಕೆ ಉಸಿರಾಟವನ್ನ ಮಾಡ್ತಾ ಹೋಗೋಣ. 5 ಉಸಿರಾಟಗಳನ್ನ ಅದೇ ಸ್ಥಿತಿಯಲ್ಲಿ. 1
Okay, sir. 2. Right, sir. Okay. 3, 4, 5. 5 ಉಸಿರಾಟಗಳನ್ನ ಮಾಡಿ ಈಗ ನಿಧಾನಕ್ಕೆ ನಿಮ್ಮ ಹಸ್ತಗಳನ್ನ ಕೆಳಗೆ ಚಾಚಿ ಕಾಲನ್ನು ಕೂಡ ನೆಲಕ್ಕೆ ಇಡಿ. ರಿಲ್ಯಾಕ್ಸ್. ಇದು ವೃಕ್ಷಾಸನ, ಮರದ ಹಾಗೆ ಸ್ಥಿರವಾಗಿ ನಿಂತ್ಕೊಳ್ಳೋದು ಅಂತ. ನೆಕ್ಸ್ಟ್ ಪಾದ ಹಸ್ತಾಸನ, ದ ಹ್ಯಾಂಡ್ಸ್ ಟು ಫೀಟ್ ಪೋಸ್ಚರ್, ಕೈಗಳನ್ನ ಪಾದಕ್ಕೆ ತಾಗಿಸೋದಂತ. ಪಾದ ಹಸ್ತ ಹಾಸನ, ಅಲ್ಲೇ ಹೆಸರೇ ಹೇಳುತ್ತೆ, ಪಾದಗಳಿಗೆ ಹಸ್ತಗಳನ್ನ ತಂದು ನಿಲ್ಲಿಸುವುದು ಅಂತ ಇದರ ಅರ್ಥ. ಈಗ ಕಾಲುಗಳನ್ನ 2 ಇಂಚು ಅಗಲ ಇಟ್ಕೊಡಿ. ಇಟ್ಕೊಂಡು ಕೈಗಳನ್ನ ಉಸಿರು ಬಿಡ್ತಾ ಕೆಳಗಡೆಗೆ ತೆಗೆದುಕೊಂಡು ಬಂದು ನಿಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳಿಂದ ಕಾಲಿನ ಹೆಬ್ಬೆರಳನ್ನ ಇಟ್ಕೊಳ್ಳಿ. ಬಲಗೈ ಹೆಬ್ಬೆರಳು ಮತ್ತು ತೋರು ಬೆರಳಿಂದ ಬಲಗಾಲಿನ ಹೆಬ್ಬೆರಳನ್ನ ಇಟ್ಕೋಬೇಕು. ಎಡಗೈಯಿಂದ ಅದೇ ತರ ಇಟ್ಕೊಂಡು ಅಲ್ಲಿ ಉಸಿರಾಟವನ್ನ ಮಾಡ್ತಾ ಹೋಗೋದು. 5 ಉಸಿರಾಟಗಳು. 1, ಹೊಟ್ಟೆ ತಡೆಯುತ್ತೆ ಸ್ವಾಮಿ ಸರ್. 2. ಹೊಟ್ಟೆ ತಡೀತಾ ಇದೆ. ಡೈಲಿ ಮಾಡಿ ಸರ್, ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಹೊಟ್ಟೆ ಎಲ್ಲ ಹೊರಟಾಗುತ್ತೆ. ಹೊಟ್ಟೆ ತಡೀತಾ ಇದೆ. ಮಂಡಿ ಬಗ್ಸಂಗಿಲ್ಲ, ಮಂಡಿ ಸ್ಟ್ರೈಟ್ ಇರ್ಬೇಕು, ಮಂಡಿ ನೇರ ಇರ್ಲಿ ದಯವಿಟ್ಟು. 3, 4, 5. ಇದು 5 ಉಸಿರಾಟಗಳನ್ನ ಮಾಡಿದ್ವಿ. ಈಗ ನಿಮ್ಮ ಹಸ್ತಗಳನ್ನ ಪಾದದ ಒಳಗಡೆಗೆ ತೂರಿಸ್ಬೇಕು. ಬಹುಶಃ ಮೋಹನ್ ಸರ್ಗೆ ತುಂಬಾ ಕಷ್ಟ ಆಗ್ಬೋದು ಇದು, ಆದ್ರೂ ಪ್ರಯತ್ನ ಮಾಡಿ. ಇವತ್ತು ಸಂಕಲ್ಪ ಮಾಡ್ತೀರಾ, ಇನ್ನು ಡೈಲಿ ಮಾಡೋದ್ರಿಂದ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ಇದು ಪೂರ್ಣ ಪ್ರಮಾಣದಲ್ಲಿ ಕರಗತ ಆಗುತ್ತೆ. ನಿಮ್ಮ 2 ಹಸ್ತಗಳನ್ನ ಪಾದದ ಒಳಗೆ ತೂರಿಸ್ಬೇಕೀಗ. ಇಲ್ಲ ತೂರ್ಸಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿ, ಕಾಲುಗಳ ಪಕ್ಕದಲ್ಲಿ ಇಟ್ಕೊಳ್ಳಿ. ಕಾಲುಗಳ ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ಹಣೆಯನ್ನ ನಿಮ್ಮ ಕಾಲುಗಳಿಗೆ ತಾಕಿಸುವ ಪ್ರಯತ್ನ ಮಾಡಿ. ನಿಮ್ಮ ಹಣೆ ನಿಮ್ಮ ಕಾಲುಗಳಿಗೆ ತಾಕ್ಬೇಕು. ಕೈಗಳು ನಿಮ್ಮ ಪಾದದ ಪಕ್ಕದಲ್ಲಿರ್ಲಿ. ಪೂರ್ತಿ ನಿಮ್ಮ ಶರೀರವನ್ನ ಬೆಂಡ್ ಮಾಡಿ ಕೆಳಗಡೆಗೆ. ಅಲ್ಲಿ 5 ಉಸಿರಾಟಗಳನ್ನ ಮಾಡ್ತಾ ಹೋಗೋಣ. 1, 2, 3, 4, 5. ಈಗ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮೇಲ್ಭಾಗಕ್ಕೆ ಉಸಿರು ತೆಗೆದುಕೊಳ್ತಾ ಮೇಲೆ ಬನ್ನಿ. ತುಂಬಾ ಚೆನ್ನಾಗಿ ಈಗ ಪಾದ ಹಸ್ತಾಸನವನ್ನ ಪೂರ್ಣ ಮಾಡಿದೀವಿ. ಈಗ ಅರ್ಧ ಚಕ್ರಾಸನ, ಆಫ್ ವೀಲ್ ಪೋಸ್ಚರ್. ಇದಕ್ಕೇನ್ ಮಾಡ್ಬೇಕು? ಕಾಲುಗಳನ್ನ ಒಂದು 2 ಇಂಚು ಅಗಲ ಇಟ್ಕೊಳ್ಳಿ. ಕೆಳಗಡೆ ಇಟ್ಕೊಂಡು ಕೈಗಳನ್ನ ನಿಮ್ಮ ಸೊಂಟದ ಮೇಲೆ ಇಟ್ಕೊಳ್ಳಿ. ಸೊಂಟಕ್ಕೆ ಹೇಗೆ ಇಟ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮ ಮಧ್ಯಭಾಗ, ಸೊಂಟದ ಮಧ್ಯಭಾಗಕ್ಕೆ ನಿಮ್ಮ 2 ಹೆಬ್ಬೆರಳುಗಳನ್ನ ಇಟ್ಕೋಬೇಕು. ಗೊತ್ತಿದೆ ನಿಮ್ಗೆ ಯಾವ ರೀತಿ ಇಟ್ಕೊಂಡ್ರೆ ನೀವು ಬೆಂಡ್ ಮಾಡ್ಬೋದು ಹಿಂದಕ್ಕೆ ಅಂತ. ಆ ರೀತಿ ನಿಮ್ಮ ಕೈಗಳನ್ನ ಇಟ್ಕೋಬೇಕು ಸೊಂಟದ ಮೇಲೆ. 2 ಹೆಬ್ಬೆರಳು ನಿಮ್ಮ ಬೆನ್ನಿನ ಮಧ್ಯಭಾಗಕ್ಕೆ ಬರ್ಬೇಕು. ಅದು ಆ ರೀತಿ ಇಟ್ಕೊಳ್ಳಿ. ನಡುವಿನ ಮಧ್ಯಭಾಗದಲ್ಲಿ ನಿಮ್ಮ 2 ಹೆಬ್ಬೆರಳು ಇರ್ಲಿ. ಈಗ ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ಹಿಂದಕ್ಕೆ ನಿಮ್ಮ ಕತ್ತನ್ನ ಚಾಚಿ. ಕಾಲುಗಳು ನೇರ ಇರಬೇಕು. ಕೇವಲ ಸೊಂಟದ ಮೇಲ್ಭಾಗದಿಂದ ಮಾತ್ರ ಹಿಂದಕ್ಕೆ ಬೆಂಡ್ ಆಗ್ಬೇಕು. ಆ ಪೊಸಿಷನ್ಗೆ ಹೋಗಿ ಉಸಿರಾಡ್ಬೇಕು. ಕತ್ತನ್ನ ಹಿಂದಕ್ಕೆ ಚಾಚಿ, ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ಚಾಚಿ ಉಸಿರಾಟವನ್ನ ಮಾಡ್ತಾ ಹೋಗಿ. 1, 2, 3, 4, 5. ಈಗ ರಿಲ್ಯಾಕ್ಸ್ ಪೊಸಿಷನ್ಗೆ ಬನ್ನಿ. ಆಫ್ ವೀಲ್ ಪೋಸ್ಚರ್, ಇದು ಅರ್ಧ ಚಕ್ರಾಸನ. ನಂತರ ತ್ರಿಕೋನಾಸನ. ಹೆಸರೇ ಹೇಳುತ್ತೆ, ತ್ರಿಕೋನ ಆಕಾರದಲ್ಲಿ ನಮ್ಮ ಶರೀರವನ್ನ ತಂದು ನಿಲ್ಲಿಸ್ಕೊಂಡ್ರೆ ಆಗ ಅತ್ಯುತ್ತಮವಾದಂತ
ಅಭ್ಯಾಸ ನಮ್ದಾಗುತ್ತೆ, ಅನುಕೂಲಗಳಾಗುತ್ತೆ. ಅದಕ್ಕೆ ಇದನ್ನ ತ್ರಿಕೋನಾಸನ ಅಂತ ಕರೀತಾರೆ. ಈಗ ಕಾಲುಗಳನ್ನ 3 ಅಡಿ ಅಂತರದಲ್ಲಿ ಚಾಚಿ, ಕಾಲುಗಳನ್ನ ಅಂತರದಲ್ಲಿ ಇಟ್ಕೊಳ್ಳಿ. ಬಲಗಾಲನ್ನ ಬಲಗಡೆಗೆ ಚಾಚಿ, ಎಡಗಾಲನ್ನ ಸ್ವಲ್ಪ ಒಳಮುಖವಾಗಿ ಇಟ್ಕೊಳ್ಳಿ. ಈಗ ಬಲಗೈಯಿಂದ ನಿಮ್ಮ ಬಲಗಾಲ ಹೆಬ್ಬೆರಳನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಬಲಗಾಲ ಹೆಬ್ಬೆರಳು ಇಟ್ಕೊಂಡಿಲ್ಲ, ಲಾಕ್ ಮಾಡ್ಕೊಂಡಿಲ್ಲ. ತೋರಬೆರಳು ಮತ್ತೆ ಹೆಬ್ಬೆರಳಿಂದ ಬಲಗಾಲ ಹೆಬ್ಬೆರಳನ್ನ ಲಾಕ್ ಮಾಡ್ಕೊಳ್ಳಿ. ನಿಮ್ಮ ಎಡಗೈಯನ್ನ ಮೇಲೆ ಚಾಚಿ, ಮೇಲೆ ಚಾಚಿ ನಿಮ್ಮ ದೃಷ್ಟಿ ಎಡಗೈ ಹೆಬ್ಬೆರಳ ಮೇಲೆ, ತೋರಬೆರಳ ಮೇಲೆ ಇರ್ಬೇಕು. ಆ ರೀತಿ ನೇರಕ್ಕೆ ಇಟ್ಕೊಳ್ಳಿ. ಮುಂದಕ್ಕೆ ಬೆಂಡ್ ಆಗೋದಲ್ಲ, ನೇರ ಇರಬೇಕು. ತ್ರಿಕೋನ ಆಕಾರದಲ್ಲಿ ಇರ್ಬೇಕು. ಈಗ 5 ಉಸಿರಾಟಗಳನ್ನ ಮಾಡ್ತಾ ಹೋಗೋಣ. 1 2 3 4 5 6 7. ರಿಲ್ಯಾಕ್ಸ್. ಈಗ ಕಾಲುಗಳನ್ನ ನೇರ ಇಡಿ, ಮೇಲ್ಭಾಗಕ್ಕೆ ಬನ್ನಿ, ರಿಲ್ಯಾಕ್ಸ್ ಮಾಡ್ಕೊಂಡು. ಈಗ ಎಡಗಾಲನ್ನ ಎಡಗಡೆಗೆ 90 ಡಿಗ್ರಿ ಇಟ್ಕೊಳ್ಳಿ. ಪಾದವನ್ನ ಎಡಗಾಲಿನ ಪಾದವನ್ನ ಸ್ಟ್ರೈಟ್ ಮಾಡ್ಬೇಕು 90 ಡಿಗ್ರಿ ಅಂತರಕ್ಕೆ, 90 ಡಿಗ್ರಿ ನೇರವಾಗಿ. ಹಾಗೇನೆ ಬಲಗಾಲನ ಸ್ವಲ್ಪ ಒಳಮುಖವಾಗಿ ಇಟ್ಕೊಳ್ಳಿ. ಎಡಗಾಲ ಪೂರ್ತಿ ಸ್ಟ್ರೈಟ್ ಇರ್ಬೇಕು, ಬಲಗಾಲ ಸ್ವಲ್ಪ ಒಳಮುಖವಾಗಿ. ಈಗ ಎಡಗೈಯಿಂದ ಎಡಗಾಲನ್ನ ಇಟ್ಕೊಳ್ಳಿ. ಹೇಗೆ ಅಂತ ಗೊತ್ತಿದೆಯಲ್ಲ, ತೋರ್ಬೆರಳು ಮತ್ತೆ ಹೆಬ್ಬೆರಳಿಂದ ಎಡಗಾಲ ಹೆಬ್ಬೆರಳನ್ನ ಹಿಡಿದು ಇಟ್ಕೊಳ್ಳೋಂತ ಪ್ರಯತ್ನ, ಲಾಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಬಲಗೈಯನ್ನ ಮೇಲೆ ಚಾಚಿ. ಹಾಗೆ ನಿಮ್ಮ ದೃಷ್ಟಿ ಬಲಗೈ ತೋರು ಬೆರಳ ಮೇಲೆ ಇರ್ಬೇಕು. ಆ ರೀತಿ ಪೊಸಿಷನ್ಗೆ ಹೋಗಿ, ಫೈನಲ್ ಪೊಸಿಷನ್. ಈಗ 5 ಉಸಿರಾಟಗಳನ್ನ ಮಾಡ್ತಾ ಹೋಗೋಣ. 1 2 3 4 5 6 7. ಓಕೆ, ಈಗ ರಿಲ್ಯಾಕ್ಸ್. ಈಗ ಮೇಲ್ಮುಖ ಬನ್ನಿ, ಉಸಿರಾಟ ಮಾಡಿ. 1-2 ಉಸಿರಾಟ ಮಾಡ್ಕೊಳ್ಳಿ ಆರಾಮಾಗಿ. ಇಲ್ಲಿಗೆ ನಿಂತು ಮಾಡುವಂತ ಆಸನಗಳು ಮುಕ್ತಾಯ ಆಗಿದೆ. ಈಗ ಕುಳಿತು ಮಾಡುವಂತ ಆಸನಗಳನ್ನ ಮಾಡ್ತಾ ಹೋಗೋಣ. ಮೊದಲಿಗೆ ಭದ್ರಾಸನ, ದ ಫರ್ಮ್ ಆಸ್ಪಿಸಿಯಸ್ ಪೋಸ್ಚರ್. ಹೆಸರು ಹೇಳುತ್ತೆ ಭದ್ರಾಸನ, ಭದ್ರವಾಗಿ ಕುಳಿತುಕೊಳ್ಳೋದು ಅಂತ. ಇದಕ್ಕೆ ಏನ್ ಮಾಡ್ಬೇಕು? ಸಮಸ್ಥಿತಿಯಲ್ಲಿ ಕೂರ್ಬೇಕಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು? 2 ಹಸ್ತಗಳನ್ನ ನಿಮ್ಮ ಪಕ್ಕಕ್ಕೆ ಇಟ್ಕೊಳ್ಳಿ. ಕಾಲುಗಳನ್ನ ಮುಂದೆ ಚಾಚಿ, ಪಾದಗಳು ಹೊರಮುಖವಾಗಿ ಇರ್ಬೇಕು. ಅಲ್ಲಿ ಕತ್ತು ನೇರ ಇರ್ಲಿ, ಶರೀರ ನೇರ ಇರ್ಬೇಕು. ಅಲ್ಲಿ 5 ಉಸಿರಾಟಗಳನ್ನ ಮಾಡ್ತಾ ಹೋಗೋಣ. 2 ಹಸ್ತಗಳು ನಿಮ್ಮ ಪಕ್ಕಕ್ಕೆ ಇರ್ಬೇಕು, ಕಾಲುಗಳನ್ನ ಮುಂದೆ ಚಾಚಬೇಕು, ಶರೀರ ನೇರ ಇರ್ಬೇಕು. ನಿಮ್ಮ ಪಾದಗಳು ಹೊರಮುಖವಾಗಿ ಚಾಚ್ಬೇಕು, ಅಲ್ಲಿ ಮುಂದಕ್ಕೆ ಚಾಚಿ ನಿಲ್ಲುವಂತ ಒಂದು ಪೋಸ್ಚರ್ ಅಲ್ಲಿ ಕೂತ್ಕೊಳ್ಳಿ. 5 ಉಸಿರಾಟಗಳನ್ನ ಮಾಡ್ತಾ ಹೋಗೋಣ. 1 2 3 4 5 6 7. 5 ಉಸಿರಾಟಗಳಾಯ್ತು. ಈಗ ಇದನ್ನ ನಾವು ದಂಡಾಸನ ಅಂತ ಕರಿತೀವಿ. ನೆಕ್ಸ್ಟ್ ಅದರಲ್ಲೇನೆ ಈಗ ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, 2 ಕಾಲುಗಳನ್ನ ಮಡಚಿ ಮಧ್ಯಕ್ಕೆ ಇಟ್ಕೊಳ್ಳಿ. ಸ್ವಲ್ಪ ಮೇಡಮ್ ಡೆಮೋ ಮಾಡ್ತಾರೆ, ಅದನ್ನ ನೋಡ್ತಾ ಹೋಗ್ಬೇಕು. 2 ಕಾಲುಗಳನ್ನ ಮಡಚಿ ನಿಮ್ಮ ಮಧ್ಯ ಭಾಗಕ್ಕೆ ಇಟ್ಕೊಳ್ಳಿ. 2 ಕೈಗಳಿಂದ ಕಾಲು ಬೆರಳುಗಳನ್ನ ಇಟ್ಕೊಳ್ಳಿ.
ಇಟ್ಕೊಂಡು ಕೈಗಳು ನಿಮ್ಮ ತೊಡೆ ಮೇಲ್ಗಡೆ ಇರುತ್ತೆ. ಹಾಗೆ ಮುಂದೆ ನಿಮ್ಮ ದೃಷ್ಟಿ ಮುಂದೆ ಇರಲಿ. ಆ ಪೋಸ್ಚರ್ ಅಲ್ಲಿ 5 ಉಸಿರಾಟಗಳನ್ನ ಮಾಡ್ತಾ ಹೋಗೋಣ. ಬಹುಶಃ ನನ್ನ ಸೂಚನೆಗಳು ನೀವೆಲ್ಲರೂ ಕೂಡ ಅನುಸರಿಸಿದಿರ ಅಂತ ಭಾವಿಸಿದ್ದೀನಿ. 2 ಕೈಗಳನ್ನ ನಿಮ್ಮ ಕಾಲುಗಳ ಬೆರಳುಗಳ ಮೇಲೆ ಇಟ್ಕೋಬೇಕು. ಕಾಲುಗಳನ್ನು ಮಡಚಿರ್ತೀರ, ಮಧ್ಯಭಾಗದಲ್ಲಿ ಇಟ್ಕೊಂಡಿದ್ದೀರಾ. ಕೈಗಳು ರಿಲ್ಯಾಕ್ಸ್ಡ್ ಪೊಸಿಷನ್ ಅಲ್ಲೇ ಇರ್ತವೆ, ದೃಷ್ಟಿ ನೇರ ಇರುತ್ತೆ. ಈಗ 5 ಉಸಿರಾಟಗಳನ್ನ ಮಾಡ್ತಾ ಹೋಗೋಣ. 1 2 3 4 5 6 7. ರಿಲ್ಯಾಕ್ಸ್. ಈಗ ಭದ್ರಾಸನವನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಈಗ ಮುಂದಿನ ಆಸನ ವಜ್ರಾಸನ, ಥಂಡರ್ ಬೋಲ್ಟ್ ಪೋಸ್ಚರ್. ಹೆಸರು ಹೇಳುತ್ತೆ, ವಜ್ರದಷ್ಟು ನಮ್ಮ ಶರೀರ ಗಟ್ಟಿತನವನ್ನ ಪಡ್ಕೊಳ್ಳೋದಕ್ಕೆ ಈ ಒಂದು ಆಸನ ಸೂಕ್ತ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಈಗ ವಜ್ರಾಸನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಬಲಗಾಲನ್ನ ಮುಂದೆ ಚಾಚಿ ಅದನ್ನ ಮಡಚಿ ನಿಮ್ಮ ಬಲ ತೊಡೆಯ ಕೆಳಗಡೆ ಇಟ್ಕೋಬೇಕು. ಗೊತ್ತಿದೆ ವಜ್ರಾಸನ ಪೊಸಿಷನ್. ಹಾಗೇನೆ ಎಡಗಾಲನ್ನು ಕೂಡ ಮುಂದೆ ಚಾಚಿ ಅದನ್ನ ಮಡಚಿ ನಿಮ್ಮ ಎಡ ತೊಡೆಯ ಕೆಳಭಾಗದಲ್ಲಿ ಇಟ್ಕೋಬೇಕು. ನಿಮ್ಮ ಪೃಷ್ಠಭಾಗ 2 ಪಾದಗಳ ಮೇಲೆ ಇರಬೇಕು. ಕೈಗಳನ್ನ ಮಂಡಿ ಮೇಲೆ ಇಟ್ಟು ಫೈನಲ್ ಪೊಸಿಷನ್ಗೆ ಹೋಗ್ಬೇಕು. ಬಹುಶಃ ನನ್ನ ಸೂಚನೆಗಳನ್ನು ಅನುಸರಿಸಿದ್ರೆ ಅಂತ ಭಾವಿಸಿದೀನಿ. 2 ಕಾಲುಗಳನ್ನ ಮಡಚ್ಕೊಂಡಿರ್ತೀರಾ, ತೊಡೆಯ ಭಾಗದಲ್ಲಿ ಇಟ್ಕೊಂಡಿರ್ತೀರಾ 2 ಕಾಲುಗಳನ್ನ. ನಿಮ್ಮ ಪೃಷ್ಠಭಾಗ ನಿಮ್ಮ ಕಾಲುಗಳ ಮೇಲೆ ಇರುತ್ತೆ, ಮಂಡಿ ಮೇಲೆ ನಿಮ್ಮ ಕೈಗಳಿರುತ್ತೆ. ಈಗ 5 ಉಸಿರಾಟಗಳನ್ನ ಈ ಒಂದು ಸ್ಥಿತಿಯಲ್ಲಿ ಮಾಡ್ತಾ ಹೋಗೋಣ. 1 2 3 4 5 6 7. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಾಡಿದ್ರಿ ವಜ್ರಾಸನನ. ಮುಂದಿನ ಆಸನ ಅರ್ಧ ಉಷ್ಟ್ರಾಸನ. ಉಷ್ಟ್ರ ಅಂತ ಹೇಳಿದ್ರೆ ಒಂಟೆ ಪೊಸಿಷನ್ ಅಲ್ಲಿ ಇಟ್ಕೊಳ್ಳೋದು. ತುಂಬಾ ಅತ್ಯುತ್ತಮವಾದಂತ ಆಸನ ಇದು. ದ ಹಾಫ್ ಕ್ಯಾಮಲ್ ಪೋಸ್ಚರ್. ಯಾರು ಈ ಆಸನ ಮಾಡ್ತಾರೋ ಅತ್ಯಂತ ಸೌಂದರ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಇರುವಂತ ಒಂದು ಆಸನ ಇದು. ಸೌಂದರ್ಯ ವರ್ಧಕ ಆಸನ. ಯಾರಿಗ್ ಬೇಡ ಸೌಂದರ್ಯ, ಎಲ್ರು ಮಾಡೋಣ ಅಲ್ವಾ? ಈಗ ನಿಮ್ಮ ಕಾಲುಗಳ ಮೇಲೆ ಅರ್ಧ ಪೊಸಿಷನ್ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಶರೀರ ಮೇಲೆ ಕೆತ್ತಬೇಕು. ಕಾಲುಗಳ ಮೇಲೆ ಮಂಡಿವರೆಗೆ ನೀವು ಚಾಚ್ಕೊಂಡಿರ್ತೀರಾ, ಕಾಲ್ನ ಮೇಲಕ್ಕೆ ನಿಂತ್ಕೋಬೇಕು. ಈಗ ಅರ್ಧ ಪೊಸಿಷನ್ ಅಲ್ಲಿ ಮೇಡಮ್ ಡೆಮೋ ಮಾಡ್ತಾ ಇದ್ದಾರೆ, ನೋಡ್ಕೊಳ್ಳಿ ಅದನ್ನ. 2 ಕೈಗಳನ್ನ ಸೊಂಟದ ಮೇಲೆ ಇಡ್ಬೇಕು. ಸೊಂಟದ ಮೇಲೆ ಇಟ್ಟು ನಿಮ್ಮ ಕತ್ತನ್ನ ಹಿಂದಕ್ಕೆ ಚಾಚಬೇಕು. ಕೈಗಳ ಸಪೋರ್ಟ್ ತಗೊಳ್ಳಿ. ಪೃಷ್ಠದ ಮೇಲೆ ಇಟ್ಕೊಂಡಿರ್ತೀರ ಕೈಗಳನ್ನ, 2 ಪೃಷ್ಠದ ಮೇಲೆ ಕೈಗಳನ್ನ ಇಟ್ಕೊಂಡಿರ್ತೀರ, ಹಸ್ತಗಳನ್ನ. ಅದರ ಸಹಾಯದಿಂದ ನಿಮ್ಮ ಕತ್ತನ್ನ ಹಿಂದಕ್ಕೆ ಚಾಚಬೇಕು. ನಿಮ್ಮ ಒಟ್ಟಾರೆ ನಡುವಿನ ಮೇಲ್ಭಾಗ ಕೆಳಗಡೆಗೆ ಚಾಚಬೇಕು. ನಡು ತನಕ ಸ್ಟ್ರೈಟ್ ಇರ್ಬೇಕು. ನಡುವಿನ ಮೇಲ್ಭಾಗ ಹಿಂದಕ್ಕೆ ಚಾಚಬೇಕು. ಅದು ಪೊಸಿಷನ್. ಅಲ್ಲಿ 5 ಉಸಿರಾಟಗಳನ್ನ ಮಾಡ್ಬೇಕು. ಕತ್ತು ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ಚಾಚಿರ್ಬೇಕು. 5 ಉಸಿರಾಟಗಳನ್ನ ಮಾಡೋಣ. 1 2 3 4 5 6 7. ಈಗ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಯುವರ್ ಸೆಲ್ಫ್. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಅಲ್ಲಿ 1-2 ಉಸಿರಾಟಗಳನ್ನ ಮಾಡ್ಕೊಳ್ಳಿ. ಈಗ ನಂತರ ಉಷ್ಟ್ರಾಸನ, ಪೂರ್ಣ ಉಷ್ಟ್ರಾಸನ. ಈಗ ನೀವು ಅರ್ಧ ಉಷ್ಟ್ರಾಸನ ಮಾಡಿದ್ವಿ. ಈಗ ಉಷ್ಟ್ರಾಸನವನ್ನ ಮಾಡ್ಬೇಕಾಗತ್ತೆ. ಈಗ ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕಾಲುಗಳ ಮೇಲ್ಭಾಗದಲ್ಲಿ ನಿಂತ್ಕೋಬೇಕು ಅರ್ಧ. ಓಕೆ. ಕೈಗಳನ್ನ ಮಾಮೂಲಿ ಬೆನ್ನಿನ ಮೇಲೆ ಇಟ್ಕೊಳ್ಳಿ. ಪೃಷ್ಠದ ಮೇಲೆ ಬೆನ್ನಿನ ಮೇಲೆಲ್ಲ, ಪೃಷ್ಠದ ಮೇಲೆ ನಿಮ್ಮ ಹಸ್ತಗಳನ್ನ ಇಟ್ಕೊಳ್ಳಿ. ಆ ಹಸ್ತಗಳ ಸಪೋರ್ಟ್ ತೆಗೆದುಕೊಂಡು
ಏನ್ ಮಾಡ್ಬೇಕು, ಹಿಂದಕ್ಕೆ ಚಾಚ್ತಾ ಹೋಗ್ಬೇಕು. ಕೈಗಳನ್ನ, ಒಂದು ಕೈಯನ್ನ ಏನ್ ಮಾಡ್ಬೇಕು, ನಿಮ್ಮ ಪಾದದ ಮೇಲೆ ಇಡ್ತಾ ಹೋಗಿ ಬಲಗೈಯನ್ನ. ಹಾಗೇನೆ ಎಡಗೈಯನ್ನ ನಿಮ್ಮ ನಡುವಿನ ಮೇಲೆ ಇಡುವಂತ, ಪೃಷ್ಠದ ಮೇಲೆ ಇರುವಂತ ಎಡಗೈಯನ್ನು ಕೂಡ ತೆಗೆದು ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ಎಡ ಪಾದದ ಮೇಲೆ ಇಟ್ಟು ಕತ್ತನ್ನ ಹಿಂದಕ್ಕೆ ಚಾಚಿ ನಡುವನ್ನು ಕೂಡ ಮುಂದಕ್ಕೆ ಚಾಚಬೇಕು. ನಡು ಸ್ಟ್ರೈಟ್ ಇರ್ಬೇಕು, ನಡುವಿನ ಮೇಲ್ಭಾಗ ಹಿಂದಕ್ಕೆ ಚಾಚಿರ್ಬೇಕು. ಈ ಒಂದು ಪೊಸಿಷನ್ ಅಲ್ಲಿ 5 ಉಸಿರಾಟಗಳನ್ನ ಮಾಡ್ತಾ ಹೋಗೋಣ. ಒಂಟೆಯ ಆಕಾರದಲ್ಲಿದೆ ಈಗ ನಿಮ್ಮ ಶರೀರ. 5 ಉಸಿರಾಟಗಳು. 1 2 3 4 5 6 7. ರಿಲ್ಯಾಕ್ಸ್. ಬಲಗೈನ ಮೊದಲು ಮೇಲಕ್ಕೆ ತೆಗೆದುಕೊಂಡು ಬನ್ನಿ, ಹೇಗೆ ಹೋಗಿದ್ರೆ ಅದೇ ತರ. ನಂತರ ಎಡಗೈನ ಮೇಲಕ್ಕೆ ತೆಗೆದುಕೊಂಡು ಬಂದು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಹಾಗೆಯೇ ನಿಮ್ಮ ಕಾಲುಗಳನ್ನ ಅಗಲವಾಗಿ ಇಟ್ಕೊಳ್ಳಿ. ಹೇಗೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಫಸ್ಟ್ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಹಾಗೇನೆ ನಿಮ್ಮ ಮುಂದ್ಗಡೆ ಕಾಲುಗಳನ್ನ ಏನಿದಾವೆ, ಮಡಚಿರುವಂತ ಕಾಲುಗಳು, ವಜ್ರಾಸನದಲ್ಲಿ ಕುಳಿತಿದ್ದೀರಾ, ಮಡಚಿರೋ ಕಾಲುಗಳನ್ನ ಅಗಲ ಇಟ್ಕೊಳ್ಳಿ. ಅಗಲ ಇಟ್ಟು 2 ಕೈಗಳನ್ನ ಮೇಲೆ ಚಾಚಿ ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ಕೈಗಳನ್ನ ನೆಲಕ್ಕೆ ಚಾಚಿ ಕತ್ತನ್ನ ನೆಲಕ್ಕೆ ತಾಕ್ಸ್ಬೇಕು. ಮುಂದಕ್ಕೆ ಬಾಗ್ಬೇಕು. ನಿಮ್ಮ ಶರೀರ ಕಂಪ್ಲೀಟ್ ನೆಲ ಭಾಗಕ್ಕೆ ಇರ್ಬೇಕು. ನಿಮ್ಮ ಚಿನ್ನ ನೆಲವನ್ನ ತಾಕ್ಬೇಕು. ಕತ್ ಮೇಲ್ಗಡೆನೆ ಇರ್ಬೇಕು. ಪೂರ್ತಿ ಕತ್ತನ ಕೆಳಗಡೆಗೆ ಹಿಂಗೆ ಬೆಂಡ್ ಮಾಡ್ಬಿಡ್ಬಾರ್ದು. ಕತ್ತನ ಚಿನ್ನ ಮಾತ್ರ ನೆಲ ತಾಕಿರ್ಬೇಕು. ಕೈಗಳನ್ನ ಮುಂದೆ ಚಾಚಿ ಅಲ್ಲಿ 5 ಉಸಿರಾಟಗಳನ್ನ ಮಾಡ್ತಾ ಹೋಗಿ. ಶಶಾಂಕಾಸನ, ಇದು ರಿಲ್ಯಾಕ್ಸಿಂಗ್ ಪೊಸಿಷನ್. ಇದು ಮೊಲದ ಆಕಾರದಲ್ಲಿ ನಿಂತ್ಕೊಳ್ಳೋದಂತ. ಆ ರೀತಿ ಫೈನಲ್ ಪೊಸಿಷನ್ ಬಂದು 5 ಉಸಿರಾಟಗಳನ್ನ ಮಾಡ್ತಾ ಹೋಗೋಣ. 1 2 3 4 5 6 7. ರಿಲ್ಯಾಕ್ಸ್. ವಿರಾಮ ಸ್ಥಿತಿಗೆ ಬನ್ನಿ. ನಮ್ಮ ಮುಂದಿನ ಆಸನ ಉತ್ಥಾನ ಮಂಡೂಕಾಸನ, ಸ್ಟ್ರೆಚ್ಡ್ ಅಪ್ ಫ್ರಾಗ್ ಪೋಸ್ಚರ್. ಮಂಡುಕ ಅಂತ ಹೇಳಿದ್ರೆ ಕಪ್ಪೆ, ಉತ್ಥಾನ ಅಂತ ಹೇಳಿದ್ರೆ ಮೇಲ್ಭಾಗಕ್ಕೆ ಚಾಚಿರುವುದು ಅಂತ. ನಾವು ಹೇಗೆ ಕೂತ್ಕೊಂಡಿದ್ವಿ ಅದೇ ತರ ಕೂತ್ಕೊಂಡಿರೋಣ. ಕಾಲುಗಳನ್ನ ಪಕ್ಕಕ್ಕೆ ಚಾಚಿದೆ, ಕಾಲು ಮಡಚಿರೋ ಸ್ಥಿತಿಯಲ್ಲಿ ಪಕ್ಕಕ್ಕೆ ಚಾಚ್ಕೊಂಡಿದೀವಿ. ಕೈಗಳನ್ನ ಏನ್ ಮಾಡ್ಬೇಕು, ಎಕ್ಸ್ ಆಕಾರದಲ್ಲಿ ಅಥವಾ ಕತ್ರೆ ಆಕಾರದಲ್ಲಿ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಇಟ್ಕೋಬೇಕು. ನಿಮ್ಮ ಶವಾಸನ, ಇದು ರಿಲ್ಯಾಕ್ಸಿಂಗ್ ಪೊಸಿಷನ್. ಪೂರ್ಣ ಇದುವರೆಗೆ ಮಾಡಿರುವಂತ ಆಸನಗಳಿಂದ ಆಗಿರುವಂತ ಆಯಾಸವನ್ನ ನಿವಾರಣೆ ಮಾಡುವಂತ ಆಸನವೇ ಅದು ಶವಾಸನ. ಯಾವುದೇ ಆಲೋಚನೆಗಳನ್ನ ಮಾಡಬಾರ್ದು. ಕಂಪ್ಲೀಟ್ ರಿಲ್ಯಾಕ್ಸ್ ಪೊಸಿಷನ್ ಅಲ್ಲಿ ಮಲ್ಕೊಳ್ಳಿ. ನಿಮ್ಮ ಕಾಲುಗಳಿಗೆ ಪೂರ್ಣ ವಿಶ್ರಾಂತಿ. ತೊಡೆಯ ಭಾಗಕ್ಕೆ ಸಂಪೂರ್ಣ ವಿಶ್ರಾಂತಿ. ಹೊಟ್ಟೆಯ ಭಾಗಕ್ಕೆ ಸಂಪೂರ್ಣ ವಿಶ್ರಾಂತಿ. ಎದೆಯ ಭಾಗಕ್ಕೆ ಸಂಪೂರ್ಣ ವಿಶ್ರಾಂತಿ. ಮತ್ತು ಕೈಗಳಿಗೆ ಪೂರ್ಣ ವಿಶ್ರಾಂತಿ.
ಕತ್ತಿನ ಭಾಗಕ್ಕೆ, ಕತ್ತು ಮತ್ತು ತಲೆಯ ಭಾಗಕ್ಕೆ ಸಂಪೂ ವಿಶ್ರಾಂತಿ. ಇಡೀ ಶರೀರಕ್ಕೆ ಈಗ ವಿಶ್ರಾಂತಿ ದೊರಕ್ತಾ ಇದೆ. ಇದುವರೆಗೆ ಮಾಡಿರುವಂತಹ ಆಸನಗಳಿಂದ ಆಗಿರುವಂತಹ ತಮವನ್ನ ನಿವಾರಣೆ ಮಾಡುವಂತ ಆಸನ ಶಿವಾಸನ. ಯಾವುದೇ ಆಲೋಚನೆಗಳನ್ನ ಮಾಡುವುದು ಬೇಡ. ಸಂಪೂರ್ಣ ವಿಶ್ರಾಂತಿ. ಕಾಲು ಬೆರಳುಗಳಿಗೆ ಚಾಲನೆಯನ್ನ ಕೊಡೋಣ. ಕಾಲು ಬೆರಳುಗಳನ್ನ ಹಿಂದೆ ಮುಂದೆ ಆಡಿಸಿ, ಕಾಲುಗಳನ್ನು ಸ್ವಲ್ಪ ಅಕ್ಕಪಕ್ಕ ಪಾದಗಳನ್ನ ಆಡಿಸಿ ಕಾಲುಗಳಿಗೆ ಚಾಲನೆಯನ್ನ ಕೊಡೋಣ. ಕೈಗಳನ್ನು ಕೂಡ ಸ್ವಲ್ಪ ಕೈ ಬೆರಳುಗಳಿಗೆ ಚಾಲನೆ, ಕತ್ತನ್ನು ಸ್ವಲ್ಪ ಚಾಲನೆಯನ್ನ ಕೊಡೋಣ. ನಿಮ್ಮ ಬಲಗೈಯನ್ನ ಮೇಲ್ಗಡೆಗೆ ಚಾಚಿ, ನಿಮ್ಮ ಬಲಗೈ, ಎಡಗೈಯನ್ನ ಏನ್ ಮಾಡ್ಬೇಕು, ಈಗ ಬಲಗೈ ಮೇಲೆ ನಿಮ್ಮ ಕತ್ತನ್ನ ಹೊರಡಿಸಿ ಬಲಗಡೆಗೆ ಬನ್ನಿ. ಬಲಗಡೆ ಚಾಚಿ ಬಲಗಡೆಗೆ ತಿರುಗಿ ಬಲಗೈ ಸಪೋರ್ಟ್ ತೆಗೆದುಕೊಂಡು ಮೇಲಕ್ಕೆ ಬನ್ನಿ. ಈಗ ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ಈಗ ನಿಮಗೆ ತುಂಬಾ ಸೂಕ್ತವಾದಂತ ಆಸನಗಳ ಅಭ್ಯಾಸ ಇದ್ರೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ, ಇಲ್ಲ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ, ಕಣ್ಣುಗಳು ಮುಚ್ಚಿರ್ಲಿ. ಈಗ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡೋಣ. ಆಸನಗಳನ್ನು ಮಾಡಿದ್ವಿ, ಅದರಿಂದ ವಿರಾಮವನ್ನು ಕೂಡ ಪಡ್ಕೊಂಡು ವಿಶ್ರಾಂತಿನೂ ಸಿಕ್ಕಿದೆ. ಈಗ ಪ್ರಾಣಾಯಾಮಗಳನ್ನ ಮಾಡೋದ್ರ ಮೂಲಕ ಶರೀರಕ್ಕೆ ಇನ್ನಷ್ಟು ಚೈತನ್ಯವನ್ನ ತುಂಬುವಂತ ಹಂತ ಇದು ಆಸನ ಪ್ರಾಣಾಯಾಮ. 8 ಹಂತಗಳಿದೆ, ಅಷ್ಟಾಂಗ ಯೋಗ ಅಂತ ಕರೀತಾರೆ. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, 8 ಹಂತಗಳಿದೆ. ಈಗ ನಾವು ಆಸನ ಮಾಡಿದ್ವಿ, ಈಗ ಪ್ರಾಣಾಯಾಮ ಮಾಡ್ತಾ ಹೋಗೋಣ. ಶರೀರಕ್ಕೆ ಹೆಚ್ಚು ಚೈತನ್ಯವನ್ನ ತುಂಬುವಂತ ಹಂತ ಪ್ರಾಣಾಯಾಮ. ಮೊದಲನೇ ಪ್ರಾಣಾಯಾಮ ಕಪಾಲಭಾತಿ. ಹೆಸರೇ ಹೇಳುತ್ತೆ ಕಪಾಲ, ಇದು ನಿಮ್ಮ ಮೆದುಳಿನ ಭಾಗಕ್ಕೆ ಹೆಚ್ಚು ಆಮ್ಲಜನಕವನ್ನ ಒದಗಿಸುವಂತ ಒಂದು ಪ್ರಾಣಾಯಾಮ ಇದು. ಕೈಗಳನ್ನ ನಿಮ್ಮ ಪದ್ಮಾಸನದಲ್ಲಿ ಹಾಕೊಂಡಿದ್ರೆ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ತೋರು ಬೆರಳು ಮತ್ತೆ ಹೆಬ್ಬೆರಳು 2 ಸೇರಿಸ್ಕೊಂಡಿರ್ಬೇಕು. 3 ಬೆರಳು ಆ ಕಡೆ ಇರ್ತವೆ, ಚಿನ್ಮುದ್ರೆ ಅಂತ ಕರಿತೀವಿ ಇದನ್ನ. ಚಿನ್ಮುದ್ರೆಯಲ್ಲಿ ಕುಳಿತುಕೊಳ್ಳಿ. ಚಿನ್ಮುದ್ರೆಯಲ್ಲಿ ಕುಳಿತು ಕಪಾಲಭಾತಿ, ಹೊಟ್ಟೆನ ಒಳಗಡೆ ಎಳ್ಕೊಂಡು ಸ್ವಲ್ಪ ಉಸಿರನ್ನ ಆಚೆಗೆ ಹಾಕುವಂತ ಪ್ರಯತ್ನ. ನೋಡಿ, ನಾನು ಬಹುಶಃ ನನ್ನ ವಾಯ್ಸ್ ನಿಮ್ಗೆ ಕೇಳಿಸುತ್ತಂತ ಉಸಿರು. ಹೊಟ್ಟೆನ ಹೊಳಗೆ ಹಾಕೊಂಡು ಒಳಗಡೆ ಎಳ್ಕೊಂಡು ಉಸಿರನ್ನ ಆಚೆಗೆ ಹಾಕುವಂತ ಪ್ರಯತ್ನ. ಕಪಾಲಭಾತಿ ಮಾಡ್ತಾ ಹೋಗೋಣ. ಸ್ಟಾರ್ಟ್ ಮಾಡಿ. ಕಪಾಲಭಾತಿ. ಇದು ನಿಮ್ಮ ಸ್ಥಿತಿಯನ್ನ ಅವಲಂಬಿಸಿರುತ್ತೆ. ನಿಮ್ಮ 10-3 ರೌಂಡ್ ಪ್ರಾರಂಭದಲ್ಲಿ ಮಾಡ್ತಾ ಹೋಗೋದು. ಇದನ್ನು ನಿತ್ಯ ಮಾಡ್ತಾ ಹೋದ್ರೆ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ. ಕಪಾಲಭಾತಿಯನ್ನ ಮಾಡ್ತಾ ಹೋಗಿ 30 ರ್ಯಾಪಿಡ್ ಬ್ರೀತ್ಸ್ ನ ಕಂಪ್ಲೀಟ್ ಮಾಡೋಣ. 30 ಉಸಿರಾಟಗಳು. ಈಗಾಗಲೇ ಒಂದು 10ರಿಂದ 15 ಮಾಡಿದ್ರೆ ಇನ್ನೊಂದು 15 ಉಸಿರಾಟಗಳನ್ನ ಮಾಡ್ತಾ ಹೋಗಿ. ಓಕೆ, ಈಗ ಕಪಾಲಭಾತಿಯನ್ನ ಮಾಡಿದ್ವಿ. ಮುಂದಿನ ಒಂದು ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ. ಹೆಸರೇ ಹೇಳುತ್ತೆ ನಾಡಿ ಶೋಧನ, ನಾಡಿಯನ್ನ ಶೋಧನೆ ಶುದ್ಧಿಗೊಳಿಸುವಂತ ಒಂದು ಪ್ರಾಣಾಯಾಮ.
ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕೈಗಳು ಎರಡು ತೋರ್ಬೆರಳು ಮತ್ತೆ ಮಧ್ಯದ ಬೆರಳನ್ನ ಮಡ್ಚ್ಕೊಂಡು ಹೆಬ್ಬೆರಳು ಸಪರೇಟ್, ತೋರ್ಬೆರಳು ಮಧ್ಯದ ಬೆರಳು ಮಡ್ಚ್ಕೊಂಡಿದೀರಾ, ಅದನ್ನ ನಿಮ್ಮ ಹಸ್ತದಲ್ಲಿ ಇಟ್ಕೋಬೇಕು. ಮತ್ತೆ ಉಂಗುರದ ಬೆರಳು ಮತ್ತೆ ಕಿರು ಬೆರಳು ಸಪರೇಟ್ ಇರುತ್ತೆ, ಅವೆರಡನ್ನು ಕೂಡ ಲಾಕ್ ಮಾಡ್ಕೊಳ್ಳೋದಕ್ಕೆ ಇವು ಸಪರೇಟ್ ಮಾಡ್ಕೊಂಡಿದೀವಿ. ತೋರ್ಬೆರಳು ಉಂಗುರದ ಬೆರಳು ಒಂದ್ ಕಡೆಗೆ, ಒಂದು ಮೂಗಿನ ಹೊಳ್ಳೆಯನ್ನ ಲಾಕ್ ಮಾಡ್ಲಿಕ್ಕೆ, ಇನ್ನೊಂದು ಹೆಬ್ಬೆರಳು ಸಪರೇಟ್ ಇದೆ, ಅದನ್ನ ಬಲ ಮೂಗಿನ ಹೊಳ್ಳೆಯನ್ನ ಲಾಕ್ ಮಾಡ್ಲಿಕ್ಕೆ ಇರುವಂತದ್ದು. ಉಳಿದ ಎರಡು ಬೆರಳುಗಳು ತೋರ್ಬೆರಳು ಮತ್ತೆ ಮಧ್ಯದ ಬೆರಳನ್ನ ಮಧ್ಯಕ್ಕೆ ಲಾಕ್ ಮಾಡ್ಕೊಂಡಿದ್ದ ಹಸ್ತಕ್ಕೆ. ಈ ತರ ಇಟ್ಕೊಂಡು ಈಗ ನಾಡಿ ಶೋಧನಾ ಪ್ರಾಣಾಯಾಮವನ್ನ ಮಾಡ್ತಾ ಹೋಗೋಣ. ಮೊದಲು ಬಲ ಹೊಳ್ಳೆಯನ್ನ ನಿಮ್ಮ ತೋರ್ಬೆರಳಿಂದ ನಿಮ್ಮ ಹೆಬ್ಬೆರಳಿಂದ ಕ್ಲೋಸ್ ಮಾಡ್ಕೊಳ್ಳಿ ಬಲ ಮೂಗಿನ ಹೊಳ್ಳೆಯನ್ನ. ಈಗ ಉಸಿರನ್ನ ಆಚೆ ಹಾಕ್ಬೇಕು. ಈಗ ಎಡ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡುವಾಗ ಬಲ ಮೂಗಿನ ಹೊಳ್ಳೆಯಿಂದ ಉಸಿರು ಬಿಡ್ಬೇಕು. ಮತ್ತೆ ಬಲ ಮೂಗಿನ ರಂಧ್ರದಿಂದನೇ ಉಸಿರನ್ನ ತೆಗೆದುಕೊಂಡು ಎಡ ಮೂಗಿನ ಹೊಳ್ಳೆಯಿಂದ ಬಿಡೋದು. ಈ ರೀತಿ ನಾವ್ ಏನ್ ಮಾಡ್ಬೇಕು, ಉಸಿರಾಟನ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಪ್ರಾರಂಭ ಮಾಡೋಣ. ಎಡಗೈ ಮಾತ್ರ ನಿಮ್ಮ ತೊಡೆ ಮೇಲೆ ಇರುತ್ತೆ. ಇದು ಬಲಗೈ ಸಹಾಯದಿಂದ ಮಾಡುವಂತ ಒಂದು ಪ್ರಾಣಾಯಾಮ ಇದು. ಈಗ ಉಸಿರನ್ನ ಆಚೆ ಹಾಕಿ ಈಗ ಎಡ ಹೊಳೆಯಿಂದ ಉಸಿರು ತೆಗೆದುಕೊಳ್ಳಿ. ನಿಧಾನಕ್ಕೆ ಬಲ ಹೊಳೆಯಿಂದ ಉಸಿರನ್ನ ಬಿಡಿ. ಈಗ ಬಲ ಹೊಳೆಯಿಂದ ಉಸಿರು ತೆಗೆದುಕೊಳ್ಳಿ, ಎಡ ಹೊಳೆಯಿಂದ ಉಸಿರನ್ನ ಬಿಡಿ ನಿಧಾನಕ್ಕೆ. ಈ ರೀತಿ 5 ಸುತ್ತುಗಳನ್ನ ಮಾಡ್ತಾ ಹೋಗೋಣ. ಈಗ ಎಡ ಹೊಳೆಯಿಂದ ಉಸಿರು ತೆಗೆದುಕೊಳ್ಳಿ. ಎಡ ಹೊಳೆಯಿಂದ ಉಸಿರು ತಗೊಳ್ಳುವಾಗ ಬಲಗಡೆಯಿಂದ ಕ್ಲೋಸ್ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಏನು ಅಂತ ಗೊತ್ತಿದೆ ನಿಮ್ಗೆ. ಉಸಿರು ತೆಗೆದುಕೊಳ್ಳಿ, ಎಡ ಹೊಳೆಯಿಂದ ಉಸಿರು ತೆಗೆದುಕೊಳ್ಳಿ, ಬಲ ಹೊಳೆಯಿಂದ ಉಸಿರು ಬಿಡಿ, ಬಲ ಹೊಳೆಯಿಂದ ಉಸಿರು ತೆಗೆದುಕೊಳ್ಳಿ, ಎಡ ಹೊಳ್ಳೆಯಿಂದ ಉಸಿರನ್ನ ಬಿಡಿ. ಮತ್ತೆ ಎಡ ಹೊಳ್ಳೆಯಿಂದ ಉಸಿರು ತೆಗೆದುಕೊಳ್ಳಿ, ಬಲ ಹೊಳ್ಳೆಯಿಂದ ಬಿಡಿ, ಬಲ ಹೊಳ್ಳೆಯಿಂದ ಉಸಿರನ್ನ ತೆಗೆದುಕೊಂಡು ಎಡ ಹೊಳ್ಳೆಯಿಂದ ಬಿಡಿ. ನೆಕ್ಸ್ಟ್ ಎಡ ಹೊಳ್ಳೆಯಿಂದ ಉಸಿರನ್ನ ತೆಗೆದುಕೊಂಡು ನಿಧಾನಕ್ಕೆ ಬಲ ಹೊಳ್ಳೆಯಿಂದ ಬಿಡ್ತಾ ಹೋಗಿ. ನೆಕ್ಸ್ಟ್ ಬಲ ಹೊಳ್ಳೆಯಿಂದ ಉಸಿರನ್ನ ತೆಗೆದುಕೊಂಡು ಎಡ ಹೊಳ್ಳೆಯಿಂದ ಬಿಡಿ. ಈಗ ಫೈನಲ್ ಇನ್ನೊಂದು ರೌಂಡು. ಎಡ ಹೊಳೆಯಿಂದ ಉಸಿರು ತೆಗೆದುಕೊಳ್ಳಿ, ಬಲ ಹೊಳೆಯಿಂದ ಬಿಡಿ, ಬಲ ಹೊಳೆಯಿಂದ ಉಸಿರು ತೆಗೆದುಕೊಳ್ಳಿ, ಎಡ ಹೊಳೆಯಿಂದ ಬಿಡಿ. ಇದು ನಾಡಿ ಶೋಧನ. ದೇಹದಲ್ಲಿರುವಂತ 72,000 ನಾಡಿಗಳನ್ನ ಪರಿಶುದ್ಧಗೊಳಿಸುವಂತ ಅತ್ಯುತ್ತಮವಾದಂತ ಒಂದು ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ. ಈಗ ಮುಂದಿನ ಒಂದು ಪ್ರಾಣಾಯಾಮ ಯಾವುದು ಅಂತ ಹೇಳಿದ್ರೆ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮ ಹೆಸರೇ ಹೇಳುತ್ತೆ, ದುಂಬಿಯ ಹಾಗೆ ಝೇಂಕಾರವನ್ನ ಮಾಡಿ ಈ ಪ್ರಾಣಾಯಾಮವನ್ನ ಮಾಡ್ಬೇಕಾಗತ್ತೆ. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಶರೀರದ ಜ್ಞಾನೇಂದ್ರಿಯಗಳನ್ನ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿ ಮಾಡುವಂತ ಒಂದು ಪ್ರಾಣಾಯಾಮ ಇದು. ಜ್ಞಾನೇಂದ್ರಿಯಗಳು ಏನ್ ಮಾಡ್ಬೇಕು, ನಿಮ್ಮ ಹಸ್ತಗಳನ್ನ, ಕಣ್ಣುಗಳು, ಕಿವಿ, ಒಂದು ಹೆಬ್ಬೆರಳ, ನಿಮ್ಮ ಕೈಗಳ ಹೆಬ್ಬೆರಳುಗಳಿಂದ ಆಯಾ ಕಿವಿಯ ರಂಧ್ರವನ್ನ ಕ್ಲೋಸ್ ಮಾಡ್ಕೋಬೇಕು. ಇನ್ನು ಉಳಿದ ಬೆರಳುಗಳನ್ನ ಮುಖದ ಮೇಲಿಟ್ಟು ಕಣ್ಣುಗಳನ್ನ ಮತ್ತು ಬಾಯಿ ಹತ್ರ ಇಟ್ಕೋಬೇಕಾಗತ್ತೆ. 2 ಕೈಗಳನ್ನ ಆತರ ಇಟ್ಕೊಂಡು ಉಸಿರನ್ನ ತೆಗೆದುಕೊಂಡು ಝೇಂಕಾರ ಮಾಡ್ತಾ ಉಸಿರನ್ನ ಬಿಡುವುದು. ಉಸಿರನ್ನ ತೆಗೆದುಕೊಳ್ಳಿ, ಉಸಿರನ್ನ ಬಿಡ್ತಾ ಝೇಂಕಾರ, ದುಂಬಿ ಹಾಗೆ ಝೇಂಕಾರವನ್ನ ಮಾಡ್ತಾ ಹೋಗಿ. ರಂಧ್ರನು ಕೂಡ ಎಲ್ಲಾ ರಂಧ್ರಗಳನ್ನ ಕ್ಲೋಸ್ ಮಾಡಿರ್ಬೇಕು. ಮೂಗಿನ ಇದು ಯಾವುದು ಕಿವಿ ರಂಧ್ರಗಳನ್ನ ಕ್ಲೋಸ್ ಮಾಡ್ಕೋಬೇಕು. ನಿಮ್ಗೆ ಮೈಂಡ್ ಅಲ್ಲೇ ಅದು ಝೇಂಕಾರ ಶಬ್ದ ಕೇಳ್ಬೇಕು. ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡ್ತಾ ಝೇಂಕಾರ. ಉಸಿರನ್ನ ತೆಗೆದುಕೊಳ್ಳಿ, ಉಸಿರು ಬಿಡ್ತಾ ಝೇಂಕಾರ. ಇನ್ನು ಮೂರು ಸುತ್ತುಗಳು ಮಾಡೋಣ.
ಕೊನೆ 2 ಸುತ್ತು. ಕೊನೆ ಸುತ್ತು. ಉಸಿರನ್ನ ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ಜಯಂಕಾರ. ಈಗ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಭ್ರಾಮರಿ ಪ್ರಾಣಾಯಾಮನು ಕೂಡ ಮಾಡಿದೀವಿ. ಈಗ ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ಈಗ ಪ್ರಾಣಾಯಾಮಗಳನ್ನು ಕೂಡ ಮಾಡಿದ್ವಿ. ನಾಡಿ ಶೋಧನ, ಭ್ರಾಮರಿ, ಹಾಗೆ ಕಪಾಲಭಾತಿ ಈ ಪ್ರಾಣಾಯಾಮಗಳನ್ನ ಮಾಡಿ ಶರೀರಕ್ಕೆ ಹೆಚ್ಚು ಚೈತನ್ಯವನ್ನ ತುಂಬಿದೀವಿ. ಈಗ ಮುಂದಿನ ಹಂತ ಧ್ಯಾನ. ಧ್ಯಾನ ಸ್ಥಿತಿಗೆ ಹೋಗೋಣ. ಈಗ ಯಾವುದೇ ಆಲೋಚನೆಗಳನ್ನ ಮಾಡದೆ ನಮ್ಮ ಉಸಿರಾಟವನ್ನ ಮಾತ್ರ ಗಮನಿಸ್ತಾ ಹೋಗೋಣ. ನಿಮಗೆ ಯಾವ ಆಸನದಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಆ ಆಸನದಲ್ಲಿ ಕುಳಿತುಕೊಳ್ಳಿ. ಸೂಕ್ತವಾದ ಆಸನ ವಜ್ರಾಸನ ಮತ್ತೆ ಪದ್ಮಾಸನ. ಆದ್ರೆ ನಿಮ್ಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಸುಖಾಸನದಲ್ಲೇ ಕುಳಿತುಕೊಳ್ಳಿ. ಈಗ ಒಂದು 2 ರಿಂದ 3 ನಿಮಿಷಗಳ ಧ್ಯಾನವನ್ನ ಮಾಡ್ತಾ ಹೋಗೋಣ. ಯಾವುದೇ ಆಲೋಚನೆಗಳನ್ನ ಮಾಡದೆ ನಮ್ಮ ಉಚ್ಛ್ವಾಸ ಮತ್ತು ನಿಶ್ವಾಸಗಳನ್ನ ಗಮನಿಸ್ತಾ ಹೋಗೋಣ. ಯಾವುದೇ ಶಬ್ದ ಬೇಡ. ರಿಲ್ಯಾಕ್ಸ್ಡ್ ಮೈಂಡ್. ಲೆಟ್ us do dhyana with relaxed mind. Should not think anything. The mind is empty now. We are observing our breathing, only breathing. We are breathing. We are living by the breathing. So let us observe our breathing. ಕೇವಲ ಉಸಿರಾಟವನ್ನು ಮಾತ್ರ ಗಮನಿಸ್ತಾ ಹೋಗಿ. ಉಚ್ಛ್ವಾಸ ಮತ್ತು ನಿಶ್ವಾಸಗಳನ್ನ ಗಮನಿಸ್ತಾ ಹೋಗಿ. ಯಾವುದೇ ಆಲೋಚನೆಗಳು ಬೇಡ. ಧ್ಯಾನ ನಮ್ಮನ್ನ ಅರಿಯುವಂತ ಪರಿಪೂರ್ಣತೆಯ ಹಂತ. Self realization occurs only through dhyana. Right. ನಿಧಾನಕ್ಕೆ ಕಣ್ಣುಗಳನ್ನ ತೆರೆಯುವಂತ ಪ್ರಯತ್ನ ಮಾಡೋಣ. ಕೈಗಳನ್ನ ಉಜ್ಜಿ ಕಣ್ಣುಗಳಿಗೆ ಶಾಖ ಕೊಟ್ಟು ನಿಧಾನಕ್ಕೆ ಕಣ್ಣುಗಳನ್ನ ತೆರಿತಾ ಹೋಗಿ. ತುಂಬಾ ಚೆನ್ನಾಗಿ ಆಸನಗಳು, ಪ್ರಾಣಾಯಾಮ ಮತ್ತು ಧ್ಯಾನ 3 ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಈಗ ಅಂತಿಮ ಹಂತಕ್ಕೆ ನಾವು ಹೋಗ್ತಾ ಇದೀವಿ. ಯೋಗ ಡೇನ ಅತ್ಯಂತ ಅರ್ಥಪೂರ್ಣವಾಗಿ ಇವತ್ತು ಆಚರಣೆಯನ್ನ ಮಾಡಿದೀವಿ ಅಂತ ಭಾವಿಸ್ತಾ ಈಗ ಸಂಕಲ್ಪವನ್ನ ಮಾಡುವಂತ ಒಂದು ಹಂತ ಇದು. ಸಂಕಲ್ಪವನ್ನ ನಮ್ಮ ಪ್ರಶಿಕ್ಷಣಾರ್ಥಿ ಬಹುಶಃ ಮೇಡಮ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ಭಾವಿಸಿದ್ದೀನಿ. ಮೇಡಮ್ ಶಿವರತ್ನ ಮೇಡಮ್ ಪ್ಲೀಸ್. ಓಕೆ, ಸಂಕಲ್ಪವನ್ನ ಯಾರು ನಡೆಸ್ಕೊಡ್ತಾರೆ? ನಿವೇದಿತಾ. ಓಕೆ ರೈಟ್. ಯಾರು ಸಂಕಲ್ಪವನ್ನ ನಡ್ಸ್ಕೊಡೋದಕ್ಕೆ ನಿಮ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೋ
ಅವರು ನಿವೇದಿತಾ, Yes, sir. ಯು ಕಮಾನ್ ಲೈನ್. ಈಗ ಸಂಕಲ್ಪವನ್ನ ಎಲ್ರಿಗೂ ಕೂಡ ಹೇಳ್ತೋಬೇಕು. ಪ್ರತಿಯೊಬ್ರು ಕೂಡ ಕೈಯನ್ನು ನಿಮ್ಮ ಬಲಗೈಯನ್ನು ಮುಂದೆ ಚಾಚಿ ಇದೊಂದು ಸಂಕಲ್ಪವನ್ನ ನಾವು ಮಾಡ್ತಾ ಹೋಗೋಣ. ಇದು ಇಡೀ ಪ್ರಪಂಚವನ್ನ ಬೆಸೆಯುವಂತ ಒಂದು ವಿಧಾನ. ಇದು ಯೋಗ ಅಂತ ಹೇಳಿದ್ರೆ ಕೇವಲ ಆರೋಗ್ಯದಕ್ಕಷ್ಟೇ ಅಲ್ಲ, ಪ್ರಪಂಚವೇ ಒಂದು ವಸುದೈವ ಕುಟುಂಬಕಂ ಎನ್ನುವಂತ ಭಾವನೆಯನ್ನ ತರ್ಲಿಕ್ಕೇನೆ ಯೋಗ ಇರುವುದು. ಜೀವಾತ್ಮ ಪರಮಾತ್ಮಗಳ ಒಂದು ಸಮ್ಮಿಲನ ಅಷ್ಟೇ ಅಲ್ಲ, ಪ್ರಪಂಚ ನಾವೆಲ್ಲರೂ ಕೂಡ ಒಂದೇ. ಈ ಭಾವನೆಯನ್ನ ಉಂಟು ಮಾಡ್ಲಿಕ್ಕೆ ಈಗ ಸಂಕಲ್ಪವನ್ನ ಮಾಡ್ತಾ ಹೋಗೋಣ. ನಿವೇದಿತಾ, ಕಮಾನ್ ಲೈನ್. ಎಲ್ಲರಿಗೂ ಶುಭೋದಯ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಸಂಕಲ್ಪ: ಸಾರ್ವಕಾಲಿಕ ಸಮತೋಲಿತ ನಿಧಾನಕ್ಕೆ ಕೇಳ್ಕೊಡ್ಬೇಕು. ನಿಧಾನಕ್ಕೆ ನಿವೇದಿತಾ, ನಿಧಾನಕ್ಕೆ ಕೇಳ್ಬೇಕು. ಎಲ್ರು ಹೇಳ್ತಾರ? ಓಕೆ ಸರ್. ಸಾರ್ವಕಾಲಿಕ ಸಮತೋಲಿತ ಮನಸ್ಸಿನಲ್ಲಿ ಉಳಿಯಲು. ಹಲೋ, ನಿನ್ನ ಸ್ಪಷ್ಟವಾಗಿ ಕೇಳ್ತಾ ಇಲ್ಲಮ್ಮ. ಹತ್ರ ಇಟ್ಕೋ ಮೈಕ್, ಇದು ಮೊಬೈಲ್. ಓಕೆ ಸರ್. ಬಾಯಿ ಹತ್ರ ಇಟ್ಕೊಂಡು ಹೇಳು ಜೋರಾಗಿ. ಸಾರ್ವಕಾಲಿಕ ಸಮತೋಲಿತ ಮನಸ್ಸಿನಲ್ಲಿ ಉಳಿಯಲು ನಾನು ಬದ್ಧನಾಗಿರುತ್ತೇನೆ. ಈ ಸ್ಥಿತಿಯಲ್ಲಿಯೇ ನನ್ನ ಅಭಿವೃದ್ಧಿ ಇದರ ದೊಡ್ಡ ಸಾಧ್ಯತೆಯನ್ನು ತಲುಪುತ್ತದೆ. ನನ್ನ ಕರ್ತವ್ಯವನ್ನು ಸ್ವಯಂ ಮತ್ತು ಕುಟುಂಬದಲ್ಲಿ ಮಾಡಲು ನಾನು ಬದ್ಧನಾಗಿರುತ್ತೇನೆ. ಶಾಂತಿ, ಆರೋಗ್ಯ, ಶಾಂತಿ. ತುಂಬಾ ಚೆನ್ನಾಗಿ ಸಂಕಲ್ಪವನ್ನ ಹೇಳ್ಕೊಟ್ಟಿರೋ ನಿವೇದಿತಾಗೆ ಧನ್ಯವಾದಗಳು. ಈಗ ಅಂತಿಮ ಹಂತಕ್ಕೆ ಬಂದಿದೀವಿ ನಾವೀಗ. ಒಂದು ಕೊನೆಯ ಶ್ಲೋಕವನ್ನ ನಾನೀಗ ಹೇಳ್ಕೊಡ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಅದನ್ನ ಪಠಣ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನ ಮಾಡೋಣ ಅಂತ ಹೇಳ್ತಾ, ಈಗ ನಾನು ಹೇಳ್ಕೊಡುವಂತ ಶ್ಲೋಕವನ್ನ ದಯವಿಟ್ಟು ತಾವೆಲ್ಲರೂ ಕೂಡ ಹೇಳ್ತಾ ಹೋಗಿ. ಹಾಗೇನೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕೊಟ್ಟಂತ ಸೂಚನೆಗಳನ್ನ ಮತ್ತು ಡೆಮೋನ ನೋಡಿ ಬಹಳ ಚೆನ್ನಾಗಿ ಮಾಡಿದ್ರ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮಾನ್ಯ ಪ್ರಾಂಶುಪಾಲರು ಮತ್ತೆ ನಮ್ಮ PhD ವಿಭಾಗದ ಮುಖ್ಯಸ್ಥರಿಗೆ ಮತ್ತು ಎಲ್ಲ ಉಪನ್ಯಾಸಕರಿಗೆ, ಬೋಧಕರಿಗೆ, ಎಲ್ಲಾ ಪ್ರಶಿಕ್ಷಣಾರ್ಥಿಗಳಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. Thank you, sir. Wish you happy International Yoga Day once again. Thank you, sir. Wish you the ಮೋಹನ್ same. ಸರ್, ಥ್ಯಾಂಕ್ ಯು ಸರ್. ಮೋಹನ್ ಸರ್ ತುಂಬಾ ಚೆನ್ನಾಗಿ ಭಾಗವಹಿಸಿದ್ರಿ. ಥ್ಯಾಂಕ್ ಯು. ಮೇಡಮ್ ಪ್ಲೀಸ್. ಸ್ವಾಮಿ ಅವರು ಶಿವರತ್ನ ಮೇಡಮ್. ಹಾ ಸರ್, ನಮಸ್ಕಾರ ಸರ್. ಹೇಳಿ ಸರ್. ನಮಸ್ತೆ. ಸ್ವಾಮಿ ಅವರು ವಿಶೇಷವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇಲ್ಲ ಸರ್, ನಮ್ದೇ ಕೊಟ್ಟಿದ್ದಾರೆ. ಅದರಲ್ಲೂ ನೀವು ಸೂಚನೆಗಳನ್ನ ತುಂಬಾ ಚೆನ್ನಾಗಿ ನೀಡಿದ್ದೀರಿ. ಎಷ್ಟು ಜನ ಫಾಲೋ ಮಾಡ್ತಾರೋ ಗೊತ್ತಿಲ್ಲ, ಯಾಕೆಂದ್ರೆ ಅದು ಯಾರು ಡೆಮೋ ಮಾಡ್ತಿದ್ರು ಅವರು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಶಿವರತ್ನ ಹೇಳೋದು ಅವ್ರು ಮಾಡ್ತಾರೆ ಅಂತ ಹೇಳ್ತಿದ್ರೆ ಅದು ಕಾಣಿಸ್ತಿರ್ಲಿಲ್ಲ. ಆದ್ರೂ ತುಂಬಾ ಹತ್ತಿರದಲ್ಲೇ ನಾವು ಆಫ್ಲೈನ್ ಕ್ಲಾಸ್ ನಲ್ಲಿ ಈ ತರಗತಿಗಳನ್ನ ಮುಂದೆ
ಓಕೆ ಸರ್. ನಿಮ್ಮಂತ ಒಬ್ಬ ಅನುಭವಿ ನುರಿತ ಒಬ್ಬ ಯೋಗಪಟಿ ಇರುವಂತದ್ದು ನಮ್ಮ ಸಂಸ್ಥೆಯ ಒಂದು ಹೆಮ್ಮೆ. ಜೊತೆಗೆ ತುಂಬಾ ಚೆನ್ನಾಗಿ ಸೂಚನೆಗಳನ್ನು ಕೊಟ್ಟಿದ್ರಿ. ಎಷ್ಟು ಮಕ್ಕಳು ಪೂರ್ಣವಾಗಿ ಭಾಗವಹಿಸಿದ್ರು ಗೊತ್ತಾಗ್ಲಿಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ ಅವರೇ ಫೀಡ್ಬ್ಯಾಕ್ ಕೊಡ್ಬೇಕು ಸರ್. ಈಗ ಅವರೇ ಫೀಡ್ಬ್ಯಾಕ್ ಕೊಡ್ಬೇಕು ಸರ್. ಯಾರೋ ಒಬ್ಬರ ಹತ್ರ ಫೀಡ್ಬ್ಯಾಕ್ ತಗೊಳ್ಳಿ ಸರ್. ಫೀಡ್ಬ್ಯಾಕ್ ತಗೋಣ, ಕಳಿಸ್ತಾರೆ. ಅವ್ರು ವಿಡಿಯೋ ಮಾಡಿರಂತೆ ಕಳಿಸ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಓಕೆ ಸರ್. ಇದರಲ್ಲಿ ಶಿವರತ್ನವರು ಕೂಡ ಕಳೆದ 2-3 ದಿವಸಗಳಿಂದ ಪ್ರಶಿಕ್ಷಣಾರ್ಥಿಗಳಿಗೆ ಸೂಚನೆ ಕೊಟ್ಟು ಈ ಒಂದು ವರ್ಚುವಲ್ ಯೋಗ ನಡೆಸಲಿಕ್ಕೆ ಸಹಕಾರ ನೀಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರಾಂಶುಪಾಲರು ಇದು ಒಂದು ವರ್ಚುವಲ್ ರೀತಿಯಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಶುಭಾಶಯವನ್ನು ಕೋರಿದ್ದಾರೆ. ಮೊದಲನೇದಾಗಿ ಪ್ರಾಂಶುಪಾಲರಿಗೆ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಪ್ರಾಯೋಗಿಕವಾಗಿ ನಡೀತು ಅಂತ ಹೇಳ್ಬೋದು. ನಡ್ಸ್ಕೊಟ್ಟಂತ ಸ್ವಾಮಿ ಅವ್ರಿಗೆ ಮತ್ತು ಶಿವರಾತ್ರಿ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಶಿವರತ್ನವ್ರು ಎಲ್ರಿಗೂ ವಂದನೆಗಳು ಹೇಳ್ಬಿಡಿ. ಅಥವಾ ಯಾರಾದ್ರೂ ಪ್ರಶಿಕ್ಷಣಾರ್ಥಿ ಒಬ್ರು ಸಲ್ಲಿಸಿದ್ರು ಆಯ್ತು. ವಿದ್ಯಾರ್ಥಿಗಳ ಮಕ್ಕಳಿಂದ ಯಾರು ರೆಡಿ ಇದ್ರೆ ಅವರೇ ಹೇಳ್ತಾ ಹೋಗಿ. ವಂದನಾರ್ಪಣೆ ಹೇಳ್ತಾ ಹೇಳ್ಬೇಕು ಅಂತ ಹೇಳಿ ಒಂದ್ ಕಡೆಯಿಂದ ಎಲ್ರಿಗೂ ಕೂಡ ಹೇಳ್ತಾ ಹೋಗ್ಬೇಕು. ಓಕೆ. ಎಲ್ಲರಿಗೂ ನಮಸ್ಕಾರ ಹಾಗೂ ವಿಶ್ವ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಯೋಗ is a light which once lit will never dim. The better your practice, the brighter your flame. ಹಾಗಾಗಿ ಯೋಗದ ಮೌಲ್ಯ ಹಾಗೂ ಪ್ರಾಮುಖ್ಯತೆಯನ್ನು ತಿಳಿಸುವುದರ ಜೊತೆಗೆ ಯೋಗವನ್ನು ಸಹ ಮಾಡಿ ಈ ಕಾರ್ಯಕ್ರಮವು ಯಶಸ್ವಿಯಾಗಲು ಕಾರಣರಾದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ HN ಗೀತಾಂಬಾ ಮೇಡಂ ಇವರಿಗೆ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಸ್ವಾಮಿ ಅವರು ನಮ್ಮ ಕಾಲೇಜಿನ ರೀಡರ್ ಹಾಗೂ PST ಮುಖ್ಯಸ್ಥರಾದಂತಹ ಪುರುಷೋತ್ತಮ್ ಸರ್ ಇವರಿಗೂ ಸಹ ನಮ್ಮ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. PST ಸಂಯೋಜಕರಾದ ಹಾಗೂ ಈ ಕಾರ್ಯಕ್ರಮದಲ್ಲಿ ಯೋಗ ಮಾಡುವುದನ್ನು ನಿರ್ದೇಶಿಸಿದಂತಹ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಎಲ್ರಿಗೂ ಒಟ್ಟಾಗಿ ಉಪನ್ಯಾಸಕರಿಗೆ ಎಲ್ರಿಗೂ ಮತ್ತೆ ಶಿವರತ್ನರವರಿಗೆ. ಹಾ ಸರ್. PE ಶಿಕ್ಷಕರಾದ ಶಿವರತ್ನ ಮೇಡಂ ಹಾಗೂ ಕಾಲೇಜು ಉಪನ್ಯಾಸಕರಾದ ತಮ್ಮೆಲ್ಲರಿಗೂ ನಮ್ಮ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಚೇರಿಯ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಪ್ರಶಿಕ್ಷಣಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಯೋಗವನ್ನು ನೀ ಮಾಡುತ್ತಿದ್ದರೆ ರೋಗವನ್ನು ನೀ ತಡೆಯಬಹುದು. ಯೋಗ ಮಾಡಿ ಆರೋಗ್ಯವಾಗಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಪುರುಷೋತ್ತಮ್ ಸರ್ ಭಾಗವಹಿಸಿದ ಎಲ್ಲರಿಗೂ ಥ್ಯಾಂಕ್ ಯು, ವಂದನೆಗಳು. ಥ್ಯಾಂಕ್ ಯು ಸರ್. ಮೋಹನ್ ಅವರು ಇನ್ನು ಲೈನ್ ನಲ್ಲಿ ಇದ್ದಾರೆ, ಎಲ್ಲ ಗೊತ್ತಿಲ್ಲ. ಮೋಹನ್ ಸರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಸನಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಂಕಲ್ಪ ಹೇಳ್ಕೊಟ್ಟಿದಾರಲ್ಲ, ಇನ್ನು ಸಂಕಲ್ಪ ಮಾಡ್ತಾರೆ. ಹೌದೌದೌದು. ಇದು ನಿತ್ಯ ನಿರಂತರ ಸರ್. ಇದು ನಿತ್ಯೋತ್ಸವ ಸರ್. ಇದು ನಿತ್ಯೋತ್ಸವದ ಹಾಗೆ ಇದು. ಉಪಹಾರ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಆನ್ಲೈನ್ ನಲ್ಲೇ ವರ್ಚುವಲ್ ಮನೇಲಿ ಉಪಹಾರ ಮಾಡಕ್ಕೂ ಬಿಟ್ಟಿಲ್ಲ. ಆದ್ರಿಂದ ಏನ್ ಮಾಡೋದು? ಯೋಗ ಮಾಡಿದ್ಮೇಲೆ ಮೇಡಮ್ ಉಪಹಾರ ಸೇವಿಸೋದು. ಈಗ ಸೇವಿಸ್ತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸ್ವಾಮಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವರತ್ನ ಮೇಡಮ್ ಅವರಿಗೆ, ಮೋಹನ್ ಸರ್ಗೆ ಧನ್ಯವಾದಗಳು. ಆಲ್ ದ ಬೆಸ್ಟ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. Thank you, sir. Thank you, ma'am. Thank you, sir. Thank you, sir. Thank you. Thank you. Thank you, ma'am. Thank you, sir. Thank you, ma'am. Thank you, sir. Thank you, ma'am. Thank you, sir.